ಅಪೊಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯದ 1, 2, 3, 4 ವಾಕ್ಯಗಳನ್ನು ನಾವೆಲ್ಲರೂ ಶಬ್ದ ತೆಗೆದು ಓದಿಕೊಳ್ಳುವಂತರಾಗಿರೋಣ. ಪಂಚಸತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬರೊಬ್ಬರ ಮೇಲೆ ಒಂದೊಂದಾಗಿ ಕೂತ್ಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ಕರ್ತನೇ, ಈ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ಜನರೊಟ್ಟಿಗೆ ನೀನು ಮಾತನಾಡು. ಪವಿತ್ರಾತ್ಮನಾದ ದೇವ, ನಿನ್ನನ್ನು ಸ್ವಾಗತ ಮಾಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್ ಆಮೇನ್. ಕುಳಿತುಕೊಳ್ರಿ. ಇವತ್ತು ಲೋಕವ್ಯಾಪ್ತಿಯಾಗಿ ಪಂಚಸತಮ ದಿನವನ್ನು ನೆನಪು ಮಾಡಿಕೊಳ್ಳುವ ಭಾನುವಾರ, ದ ಡೇ ಆಫ್ ಪೆಂಟಕೋಸ್ಟ್, ಪಂಚಶತಮದ ಭಾನುವಾರ. ಈ ಪಂಚಶತಮ ಅನ್ನೋದು ಇಬ್ರಿಯ ಭಾಷೆಯಲ್ಲಿ ಶಾವಟ್ ಅಂತ ಕರೀತಾರೆ. SHAVUOT, ಶಾವಟ್. ಅದರ ಅರ್ಥ 50th, 50ನೇ ದಿನ ಅಂತಲೂ ಕರಿಬೋದು. ಇಸ್ರಾಯೇಲ್ ಜನರಿಗೆ, ಎಸ್ಪೆಷಲಿ ಯಹೂದ್ಯರ ಎಲ್ಲ ಹಬ್ಬಗಳು ಅದು ಸುಗ್ಗಿ ಅಥವಾ ಫಸಲನ್ನು ಕೊಯ್ಯೋದಕ್ಕೆ ಅಥವಾ ಅವರ ಸುಗ್ಗಿಯ ಕಾಲ ಅಂತಲೂ ಹೇಳ್ಬೋದು. ಅವರಿಗೆ 7 ರೀತಿಯ ಹಬ್ಬಗಳಿದೆ. ನಾನು ಅದರ ಕುರಿತು ಮುಂಚೆ ಮಾತನಾಡಿದ್ದೇನೆ. ಅದನ್ನು ಫೀಸ್ಟ್ ಹಬ್ಬಗಳು, ಅದನ್ನು ಅಪಾಯಿಂಟೆಡ್ ಟೈಮ್ ಅಂತಲೂ ಕರೀತಾರೆ. ಅದರ ಅರ್ಥ ಇಬ್ರಿಯ ಭಾಷೆಯಲ್ಲಿ ಮೋಡೀಮ್ ಅಂತಾರೆ. ಮೋಡೀಮ್ ಅನ್ನೋದು ಅಪಾಯಿಂಟೆಡ್ ಟೈಮ್ ಅಂತಲೂ ಹೇಳ್ಬೋದು, ಫೀಸ್ಟ್ ಅಂತಲೂ ಹೇಳ್ಬೋದು. ಅವರಿಗೆ 7 ರೀತಿಯ ಹಬ್ಬಗಳಿತ್ತು. ಮೊದಲನೇದು ಪಸ್ಕ ಹಬ್ಬ, ಪಾಸ್ ಓವರ್ ಅಂತೀವಿ. ಎರಡನೇದು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನುವ ಜಾತ್ರೆ, ಅದನ್ನು ಅನ್ಲೇವನ್ ಬ್ರೆಡ್ ಅಂತ ಹೇಳ್ಬೋದು. ಮೂರನೇದು ದ ಫೀಸ್ಟ್ ಆಫ್ ಫಸ್ಟ್ ಫ್ರೂಟ್ಸ್, ಪ್ರಥಮ ಫಲದ ಹಬ್ಬ. ಅನಂತರ ದ ಫೀಸ್ಟ್ ಆಫ್ ಪೆಂಟಕೋಸ್ಟ್, ಪಂಚಶತಮದ ಹಬ್ಬ. ಐದನೇದಾಗಿ ದ ಫೀಸ್ಟ್ ಆಫ್ ಟ್ರಂಪಿಟ್ಸ್, ತುತ್ತೂರಿಯ ಹಬ್ಬ. ದ ಫೀಸ್ಟ್ ಆಫ್ ಅಟಾನ್ಮೆಂಟ್, ದೋಷ ಪರಿಹಾರದ ದಿನದ ಹಬ್ಬ, ಪರಿಹಾರಕ ದಿನದ ಹಬ್ಬ. 7ನೇದಾಗಿ ದ ಫೀಸ್ಟ್ ಆಫ್ ಟ್ರಾಬರ್ನಾಕಲ್, ಪರ್ಣಶಾಲೆಗಳ ಜಾತ್ರೆ ಅಥವಾ ಹಬ್ಬ ಎಂದು ಕರಿತೀವಿ. ಇದರಲ್ಲಿ ಪ್ರಧಾನವಾಗಿ ನಾನಿವತ್ತು ಕೆಲವೊಂದು ಕಾರ್ಯಗಳನ್ನು ಸ್ವಲ್ಪ ನಾವು ಯಹೂದ್ಯರ ಚರಿತ್ರೆಯನ್ನು ನಾವು ತಿಳ್ಕೊಂಡ್ರೆ ಇದರ ಅರ್ಥ ಈಸಿಯಾಗಿ ಸಿಗುತ್ತೆ. ನಾನು ನಂತರ ಮೆಸೇಜಿಗೆ ಬರ್ತೀನಿ. ಅದರ ಬ್ಯಾಕ್ಗ್ರೌಂಡು ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಯಹೂದ್ಯರಿಗೆ ಪ್ರಧಾನ ಹಬ್ಬಗಳಲ್ಲಿ ಒಂದು ಪಾಸ್ ಓವರ್ ಪಂಚಶತಮ ದಿನ. 50ನೇ ದಿನ ಎನ್ನುವುದು ಪಂಚಶತಮದ ದಿನ. ಪಾಸ್ ಓವರ್ ಪಸ್ಕ ಹಬ್ಬ ಆದಮೇಲೆ 7 ವಾರಗಳು. ನಿಮಗೆ ಅದರ ಗುರುತು ಬೇಕು ಅಂದರೆ ಧರ್ಮೋಪದೇಶ ಕಾಂಡ ಪುಸ್ತಕ, ಡ್ಯೂಟ್ರನಾಮಿ ಧರ್ಮೋಪದೇಶ ಕಾಂಡ ಪುಸ್ತಕ 16ನೇ ಅಧ್ಯಾಯ 9ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೂ ಗಮನಿಸ್ರಿ. ಬೆಳೆ
ಕುಯ್ಯುವುದಕ್ಕೆ ಕುಡುಗೋಲು ಹಾಕುವ ಕಾಲ ಮೊದಲುಗೊಂಡು, ಅಂದರೆ ಬೆಳೆಯನ್ನು ಕುಯ್ಯೋದಕ್ಕೆ ಕುಡುಗೋಲು ಹಾಕುವುದಕ್ಕೆ ಮೊದಲುಗೊಂಡು 7 ವಾರಗಳನ್ನು ಎಣಿಸಿ ಆ 7 ವಾರಗಳ ನಂತರ ಅಂದರೆ 49 ದಿವಸ ಕಳೆದ ನಂತರ ಪಂಚಸಪ್ತಮ ದಿನದ ಜಾತ್ರೆಯನ್ನು ಆಚರಿಸಬೇಕು. ಅಂದರೆ 50ನೇ ದಿವಸ ಪೆಂಟಕೋಸ್ಟ್ ಎನ್ನೋದು, ಅದು 50ನೇ ದಿವಸ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆಗ ಆತನಿಗೋಸ್ಕರ ತರಬೇಕು. ಮತ್ತು ಆತನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲಿ ನೀವು, ನಿಮ್ಮ ಹೆಣ್ಣು ಮಕ್ಕಳು, ದಾಸದಾಸಿಯರು, ನಿಮ್ಮ ಊರಲ್ಲಿ ಇರುವ ಲೇವಿಯರು, ಪರದೇಶದವರು, ತಾಯಿ ತಂದೆ ಇಲ್ಲದವರು, ವಿಧವೆಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು. ಐಗುಪ್ತ ದೇಶದಲ್ಲಿ ದಾಸರಾಗಿದ್ದೇವೆ ಎಂಬುದನ್ನು ನೀವು ನೆನಪಿಗೆ ತಂದುಕೊಂಡು ಈ ವಿಧಿಗಳನ್ನು ಅನುಸರಿಸಿ ನಡೆಯಬೇಕು. ಇದು ದೈವಿಕವಾದಂಥ ಆ ಪಂಚಶತಮ ದಿನದ ಕುರಿತಾದಂಥ ಕಾರ್ಯಗಳನ್ನು ಪ್ರಸ್ತಾಪ ಮಾಡುವಂಥ ಭಾಗವಾಗಿರುತ್ತದೆ. ಇದರಲ್ಲಿ ಈ ಪಾಸೋವರ್ ಮುಗಿದಿದೆ. ಆ ಪಾಸೋವರ್ಗೆ ಲಾ ವಾಸ್ ಗಿವನ್ ಇನ್ ದ ಮೌಂಟ್ ಆಫ್ ಸೀನಾಯಿ ಪರ್ವತದಲ್ಲಿ ಪಾಸೋವರ್ಗೆ ದೇವರು ಮೋಶೆಯ ಕೈಯಲ್ಲಿ ದಶಾಜ್ಞೆಗಳನ್ನು ಕೊಡ್ತಾನೆ. ಅದರ ನಂತರ ಒಂದು ದಿನ, ಅಂದರೆ 50ನೇ ದಿನ ಪಂಚಶತಮ. ಈ ಪಾಸೋವರು ಮತ್ತು ಈ ಪಂಚಶತಮ, ಪಸ್ಕಾ ಹಬ್ಬ ಮತ್ತು ಪಂಚಶತಮದ ಹಬ್ಬ ಎರಡು ಹತ್ರನೇ ಬರುತ್ತದೆ, ಜೋಡಿಸ್ಕೊಂಡು ಹತ್ರನೇ ಬರುತ್ತೆ, ಭಾಳ ದೂರ ಇರೋದಿಲ್ಲ, ಗ್ಯಾಪ್ ಇರೋದಿಲ್ಲ. ಯಹೂದ್ಯರ ಆ ಕಾಲಗಳಲ್ಲಿ ಪಸ್ಕಾ ಹಬ್ಬದ ಕಾಲದಲ್ಲಿ ಅವರು ಹೆಚ್ಚಾಗಿ ಪಠಣ ಮಾಡ್ತಾ ಇದ್ದಿದ್ದು ಪರಮಗೀತೆಯ ಪುಸ್ತಕದಿಂದ, ಸಾಂಗ್ ಆಫ್ ಸಾಲಮನ್. ಆ ಪುಸ್ತಕವನ್ನು ಅವರು ಇವತ್ತಿಗೂ ಅದನ್ನು ಓದ್ತಾರೆ ಆ ಹಬ್ಬದ ಸಮಯದಲ್ಲಿ. ಅದೇ ಸಮಯದಲ್ಲಿ ಪಂಚಶತಮದ ಸಮಯ ಬಂದಾಗ, ಆ ಹಬ್ಬ ಬಂದಾಗ ಇವರು ರೂತಳ ಪುಸ್ತಕವನ್ನು ಓದ್ತಾರೆ. ಅದು ವಾಡಿಕೆ, ಯಹೂದ್ಯರ ಒಂದು ವಾಡಿಕೆಯಾಗಿರುವಂಥದ್ದಾಗಿರುತ್ತೆ. ಎಲ್ಲ ಹಬ್ಬಗಳು, ಯಹೂದ್ಯರ ಎಲ್ಲ ಹಬ್ಬಗಳು ಹಾರ್ವೆಸ್ಟಿಗೆ, ಸುಗ್ಗಿಗೆ, ಫಸಲನ್ನು ಕುಯ್ಯೋದು, ದೇವರ ಸನ್ನಿಧಾನದ ಕೃತಜ್ಞತೆ ಸಲ್ಲಿಸುವಂಥ ಹಬ್ಬಗಳಿಗೆ ಕನೆಕ್ಟ್ ಆಗಿರುವಂಥದ್ದಾಗಿದೆ. ಇವರ ಪಾಸೋವರ್, ಪಸ್ಕಾ ಹಬ್ಬದ ಇವರಿಗೆ ಪ್ರಧಾನವಾಗಿ ಮೂರು ರೀತಿಯ ಬೆಳೆಗಳು ಇರುತ್ತೆ. ಒಂದು ಜವೆ ಗೋಧಿ, 2 ಗೋಧಿ, 3ನೇದಾಗಿ ದ್ರಾಕ್ಷಿಯಾಗಿರುತ್ತೆ. ಇದು 3 ಭಾಳ ಪ್ರಧಾನವಾದಂಥ ಬೆಳೆಗಳಾಗಿರುತ್ತೆ. ಪಸ್ಕಾ ಹಬ್ಬದಲ್ಲಿ ಆ ಕಾಲದಲ್ಲಿ ಬಾರ್ಲಿ ಅಥವಾ ಜವೆ ಗೋಧಿಯನ್ನು ಅವರ ಫಸಲನ್ನು ಹಾರ್ವೆಸ್ಟ್ ಮಾಡಿ ಅದನ್ನು ದೇವರ ಸನ್ನಿಧಿಗೆ ಸಮರ್ಪಿಸ್ತಾರೆ. ಪಂಚಶತಮದ ಹಬ್ಬದಂದು ಇವರು ಗೋಧಿಯನ್ನು ಫಸಲು ಮಾಡ್ತಾರೆ, ಅದರ ಸುಗ್ಗಿಯನ್ನು ಆಚರಿಸ್ತಾರೆ. ಆದರೆ ಇನ್ನೊಂದು ಪ್ರಧಾನವಾಗಿರುವಂಥದ್ದು ಈ ಟ್ಯಾಬರ್ನಾಕಲ್, ಪರ್ಣಶಾಲೆಯ ಹಬ್ಬ ಅಂತ ಹೇಳ್ತೀವಿ ಕನ್ನಡದಲ್ಲಿ. ದ ಫೀಸ್ಟ್ ಆಫ್ ಟ್ಯಾಬರ್ನಾಕಲ್ ಅನ್ನೋದಕ್ಕೆ, ಇದರಲ್ಲಿ ದ್ರಾಕ್ಷಿಯನ್ನು ಕುಯ್ಯುವಂಥ ಸಮಯ. ಪ್ರತಿಯೊಂದು ಹಾರ್ವೆಸ್ಟ್ಗೂ ಒಂದೊಂದು ಹಬ್ಬ ಇರುವಂಥದ್ದಾಗಿರುತ್ತೆ. ಇದು ಕನೆಕ್ಟೆಡ್ ಆಗಿರುತ್ತೆ. ಇದು ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೂ ಕನೆಕ್ಟ್ ಆಗಿರುವಂಥದ್ದಾಗಿದೆ. ಪ್ರಥಮ ಫಲ ಅಂತ ಯೇಸು ಸ್ವಾಮಿ ಸತ್ತವರ ಒಳಗಡೆ ಮಧ್ಯದಿಂದ ಎದ್ದು ಬಂದದರಲ್ಲಿ ಆತ ನಮಗೆ ಪ್ರಥಮ ಫಲವಾಗಿದ್ದಾನೆ ಅಂತ ನಾವು ಏನು ಹೇಳ್ತೀವೋ, ಆ ಪ್ರಥಮ ಫಲ ಅನ್ನೋದಕ್ಕೆ ಅರ್ಥ ಬರೋದು ಇಲ್ಲಿಂದನೇ. ಪ್ರಥಮ ಫಲ ಅಂದರೆ ಇವರು ಪಾಸೋವರಿಂದ ನೆಕ್ಸ್ಟ್ ಪಂಚಶತಮ ಹಬ್ಬಕ್ಕೆ ಬರುವಾಗ ಇವರಿಗೆ 7 ಅಂದರೆ 3 7 49 ದಿವಸಗಳು
7 ಒಂದು ವಾರಕ್ಕೆ 7 ದಿನ ಅಂದರೆ 7 ವಾರಕ್ಕೆ 49 ದಿನ ಆಯಿತು. ಸ್ವಲ್ಪ ಇಲ್ಲಿ ಗಮನಿಸ್ರಿ, 49 ದಿನ ಆಯಿತು. ಈ 49 ದಿನ ಅದನ್ನು ಈ ಮುಗಿಯೋದನ್ನು ದ ಇಯರ್ ಆಫ್ ಜೂಬ್ಲಿ ಅಥವಾ ನಾವು ಅದನ್ನು ಯೋವೇಲ್ನ ಸಂವತ್ಸರ ಅಂತ ಕರಿತೀವಿ. 7 ಎನ್ನೋದು ಅಂದರೆ ಪ್ರತಿ 7 ವರ್ಷಕ್ಕೆ ಒಂದು ಸಾರಿ ರಿಲೀಸ್ಗಳು ನಡೆಯುತ್ತೆ. ನಾನು ಆಲ್ರೆಡಿ ಇದರಲ್ಲಿ ಪ್ರಸಂಗ ಮಾಡಿದ್ದೇನೆ. ಅದಕ್ಕೆ ಇಬ್ರಿಯ ಭಾಷೆಯಲ್ಲಿ ಶಮಿಟ ಅಂತಾರೆ. ಶಮಿಟ ಅಂದರೆ 7 ವರ್ಷದ ನಂತರ ದಾಸತ್ವದಲ್ಲಿರುವವ್ರನ್ನ ಬಿಡುಗಡೆ ಮಾಡೋದು. ಈ ಪಂಚಸತಮ ಹಬ್ಬ ಅಂತ ಹೇಳಿದಾಗ ಇದು ಒಂದು ಸಂತೋಷದ ಸಡಗರ, ಜಾಯನ್ನು ತೋರಿಸುತ್ತೆ. ನಾನು ಇದರ ಕುರಿತು ಸ್ವಲ್ಪ ಸಮಯ ಯೋಚನೆ ಮಾಡಿದೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನೀವು ದಾಸತ್ವದಲ್ಲಿ ಇದ್ರಿ ಅನ್ನೋದನ್ನು ನೆನಪು ಮಾಡಿಕೊಂಡು ಈಗ ನೀವು ಸಂಭ್ರಮಿಸಬೇಕು. ಅಂದರೆ ಇದರ ಒಳಗಡೆ ಒಬ್ಬೊಬ್ಬರು ಸಂಭ್ರಮಿಸುವ ಭಾನುವಾರ ಈ ಭಾನುವಾರವಾಗಿರಲಿ. ಅಲ್ಲೆಲ್ಲೂಯ್ಯ. ನಾವು ಇಕ್ಕಟ್ಟಲ್ಲಿ ಇದ್ವಿ, ಪ್ರಯಾಸದಲ್ಲಿದ್ವಿ, ಪ್ರತಿಕೂಲದಲ್ಲಿದ್ವಿ, ದಾಸತ್ವದಲ್ಲಿದ್ವಿ. ಕೆಲವರು ರೋಗದ ಬಂಧನದಲ್ಲಿದ್ದರು, ಕೆಲವರು ಸಾಲದ ಬಂಧನದಲ್ಲಿದ್ದರು, ಕೆಲವರು ಮದ್ಯಪಾನದ ಧೂಮಪಾನದ ಚಟಗಳಲ್ಲಿ ಬಂಧಿತರಾಗಿದ್ದಂಥವರು ಇವತ್ತು ಹೊರಗಡೆ ಬಂದಿರೋದು ಅದು ಕ್ರಿಸ್ತನ ಮೂಲಕ ಎಂದು ನಂಬಿರುವ ದೈವ ಮಕ್ಕಳು ಸಂಭ್ರಮಿಸುವ ಭಾನುವಾರ ಈ ಭಾನುವಾರ ಆಗಲಿ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆಮೇನ್, ಆಮೇನ್. ಈ ನಿಮಗೆ ಅದನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ಯಾಜಕ ಕಾಂಡ ಪುಸ್ತಕ 23ನೇ ಅಧ್ಯಾಯದ 10ರಿಂದ 21ನೇ ವಾಕ್ಯವರೆಗೂ ಓದಿದ್ರೆ ನಿಮಗೆ ಅರ್ಥವಾಗುತ್ತೆ. ಫಸ್ಟು ನೀವು ಇದನ್ನು ವೇವ್ ಆಫರಿಂಗ್ ಅಂತ ಹೇಳ್ತಾರೆ. ವೇವ್ ಆಫರಿಂಗ್ ಅನ್ನೋದು ಫಸ್ಟು ಈ 7 ದಿವಸ ಇದರ ನಂತರ, ವಾರಗಳ ನಂತರ ನೀವು ಹೋಗಿ ಕುಯ್ತಿರಲ್ಲ, ಅದನ್ನು ತಗೊಂಡು ನೀವು ತಿನ್ನಂಗಿಲ್ಲ. ಫಸ್ಟ್ ಫಸಲು ಕುಯ್ಕೊಂಬರ್ತೀರಲ್ಲ, ಮೊದಲನೇ ಕುಯ್ದು ತರೋದನ್ನು ಆಲೆಗೆ ತರಬೇಕು, ಯಾಜಕನ ಕೈ ಕೊಡಬೇಕು. ಅವನು ಅದನ್ನು ದೇವರ ಸಮ್ಮುಖದಲ್ಲಿ ಅರ್ಪಿಸಿ ಅದನ್ನು ವೇವ್ ಮಾಡ್ತಾನೆ. ವೇವ್ ಮಾಡಿ ನಿವಾಳಿಸು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದನ್ನು ವೇವ್ ಆಫರಿಂಗ್ ಅಂತ ಕರೀತಾರೆ. ಸ್ತೋತ್ರ. ಆ ನಂತರವೇ ಉಳಿದ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಮಾಣ ಇರುವುದು. ಇಷ್ಟು ಚರಿತ್ರೆ ಭಾಗವಾಗಿರುತ್ತದೆ. ಇನ್ನು ನಾನು ಮುಂದಕ್ಕೆ ಹೋಗುತ್ತೇನೆ. ಇಲ್ಲಿ 50ನೇ ದಿವಸ ನಾವು ಓದಿದಂಥ ಇದರಲ್ಲಿ ಅಪೊಸ್ತಲ ಕೃತ್ಯಗಳು ಪದೇ ಪದೇ ನಾವು ಅನೇಕ ಸಂದರ್ಭಗಳಲ್ಲಿ ಪ್ರಸ್ತಾಪ ಮಾಡಿದ್ದೀವಿ. ಪುನರಾವರ್ತಿ ನಾನು ಅದನ್ನು ಪ್ರಸ್ತಾಪ ಮಾಡ್ತೇನೆ. ಅಪೊಸ್ತಲರ ಕೃತ್ಯಗಳಲ್ಲ, ಇದು ಪವಿತ್ರಾತ್ಮನ ಕೃತ್ಯಗಳುಳ್ಳ ಪುಸ್ತಕವಾಗಿದೆ. ಆಮೇನ್. ಕಾರಣ ಈ ಪವಿತ್ರಾತ್ಮನ ಕೃತ್ಯಗಳು ಅಂತ ಹೇಳಿದಾಗ ಇದರಲ್ಲಿ ಭಾಳ ಕಾರ್ಯಗಳಿದೆ. ಪೆಂಟೆಕೋಸ್ಟ್ನ ಕಾರ್ಯಗಳು ಬಹಳ ಗಂಭೀರವಾದದ್ದು. ಸಭೆ ಜನ್ಮ ತಾಳಿದ್ದು ಪಂಚಸತಮದ ದಿನದಂದು. ಆಮೇನ್. ಇನ್ನು ಈ ಪರಿಶುದ್ಧ ಆತ್ಮನು 120 ಜನ ಅಲ್ಲಿ 11 ಶಿಷ್ಯರು ಇರ್ತಾರೆ. 12 ಶಿಷ್ಯರಲ್ಲ, 11 ಶಿಷ್ಯರು. ಒಬ್ಬ ನಷ್ಟ ಆದ, ಇಸ್ಕರಿಯೋತ ಯೂದ. 11 ಶಿಷ್ಯರು, ಹೆಚ್ಚು ಕಡಿಮೆ 120 ಜನ ಅಲ್ಲಿ. ಅದರಲ್ಲಿ ಮರಿಯಳು ಅಮ್ಮ, ಯೇಸುವಿನ ತಾಯಿ ಇದ್ದಾಳೆ, ತಮ್ಮಂದಿರಿದ್ದಾರೆ. ಆಮೇನ್. ಇವರೆಲ್ಲ ಸೇರಿ ನೀವು ನೋಡ್ರಿ, ಬೇಕಾದರೆ ಮರಿಯಳ ಹೆಸರು 1ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ, ಅಪೊಸ್ತಲ ಕೃತ್ಯಗಳು 1:14ರಲ್ಲಿ ಕಡೇ ಬಾರಿ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ಮರಿಯಳ ಹೆಸರು ಅಲ್ಲೇ. ಅದರ ನಂತರ ನೀವು ಬೇರೆ ಅಧ್ಯಾಯಗಳಲ್ಲಿ, ಬೇರೆ ಪುಸ್ತಕಗಳಲ್ಲಿ ಮರಿಯಳದ ಕುರಿತು ನಾವು ಕಾಣೋದಿಲ್ಲ. ಕಾರಣ ಈ ಅಧ್ಯಾಯದ ಕಡೇ ವಾಕ್ಯದಲ್ಲಿ, ಅಂದರೆ 14ನೇ ವಾಕ್ಯದಲ್ಲಿ ಮರಿಯಳ ಹೆಸರು ಕೊನೆಗೊಳ್ಳುವಂಥದ್ದಾಗಿರುತ್ತೆ. ಪಂಚಸತಮ ದಿನದಂದು ಪವಿತ್ರಾತ್ಮನ ಇಳಿದು ಬಂದಾಗ ಏನೆಲ್ಲ ಕಾರ್ಯಗಳು ಸಂಭವಿಸಿತು? ಅಲ್ಲಿ 3 ಕಾರ್ಯಗಳನ್ನು ಪ್ರಧಾನವಾಗಿ ನಾವು ಗಮನಿಸ್ಬೋದು.
2ನೇ ಅಧ್ಯಾಯದಲ್ಲಿ ಅದನ್ನು ನಾವು ಕಾಣಬಹುದು. ಅದರಲ್ಲಿ ಒಂದು ಶಬ್ದ ಕೇಳಿಸ್ತು, 2 ಅವರು ಕಾಣುವಂತೆ ಪವಿತ್ರಾತ್ಮನ ಉರಿಯುವ ಬೆಂಕಿಯೋಪಾದಿಯಲ್ಲಿ ಒಬ್ಬೊಬ್ಬರ ಮೇಲೆ ಕುಳಿತುಕೊಳ್ಳೋದು ಕಾಣುವಂತಿತ್ತು. 3 ಅವರೆಲ್ಲರಿಗೂ ಬೇರೆ ಬೇರೆ ಭಾಷೆಗಳನ್ನು ಹಾಡುವಂತೆ ದೇವರು ಅವರಿಗೆ ಅನ್ಯ ಭಾಷೆಯ ವರಗಳನ್ನು ಕೊಟ್ಟನು. 1ನೇದಾಗಿ ಅವರು ಶಬ್ದವನ್ನು ಕೇಳಿದ್ರು, 2ನೇದಾಗಿ ಪವಿತ್ರಾತ್ಮನ ಇಳಿದು ಬರುವುದನ್ನು ಅವರು ಕಂಡರು, 3ನೇದಾಗಿ ಅವರು ಶಬ್ದ ತೆಗೆದು ಮಾತನಾಡಿದರು. ಪ್ರೈಸ್ ಗಾಡ್. ಇದು ಪ್ರಧಾನವಾದಂಥ ಕಾರ್ಯಗಳು. ಅವರು ಶಬ್ದ ಏನು ಕೇಳಿದ್ರು? ಬಿರುಗಾಳಿಯು ಬೀಸುತ್ತಾ ಇದೆಯೋ ಎಂಬಂತೆ ದೊಡ್ಡ ಶಬ್ದವನ್ನು ಅವರು ಕೇಳಿದರು. ಆಮೇಲೆ 2 ಅವರ ಮೇಲೆ ಬೆಂಕಿ ಬಂದು ಉರಿಯಂತಿರುವ ನಾಲಿಗೆ, ವಿಂಗಡಿಸಿದ ನಾಲಿಗೆಯ ರೂಪದಲ್ಲಿರುವ ಬೆಂಕಿ ಒಬ್ಬೊಬ್ಬರ ಮೇಲೆ. ನಾನು ಯೋಚನೆ ಮಾಡಿದೆ, ಈ ಬೆಂಕಿ ಒಟ್ಟಿಗೆ ಎಲ್ಲರ ಮೇಲೆ ದಬಾರಂದು ಬಿದ್ದುಬಿಟ್ಟಿದ್ರೆ ಸ್ತೋತ್ರ, ನಾವೆಲ್ಲ ಒಟ್ಟಿಗೆ ಅಭಿಷೇಕ ಅಂದ ತಕ್ಷಣ ಎಲ್ರಿಗೂ ಒಂದೇ ಸತಿ ಬಿದ್ದಬಿಟ್ರೆ ಆ ಬೆಂಕಿ. ಆದರೆ ದೇವ್ರು ನೋಡ್ರಿ ಎಷ್ಟು ಸುಂದರವಾಗಿ ಮಾಡ್ತಾರೆ ಅಂದರೆ, ಅವರವರ ತಲೆ ಮೇಲೆ, ಒಬ್ಬೊಬ್ಬರ ತಲೆ ಮೇಲೆ ಒಂದೊಂದು ಬೆಂಕಿ. ಅಂದರೆ ಒಬ್ಬೊಬ್ಬರಿಗೂ ಡಿಫ್ರೆಂಟ್ ಆಗಿರುವಂಥ ವರಗಳನ್ನು ಕೊಡೋದಕ್ಕೆ ಆತನು ನಂಬಿಗಸ್ತನಾಗಿರುವ ದೇವರಾಗಿದ್ದಾನೆ. ಹಲ್ಲೆಲೂಯ. 3ನೇದಾಗಿ ಅವರು ಬಾಣಿಗಳನ್ನು ಮಾತನಾಡಿದರು, ಟಂಗ್ಸಲ್ಲಿ ಮಾತನಾಡಿದರು. ಅದು ಪ್ರಧಾನವಾದ ಕಾರ್ಯಗಳು. ಇನ್ನು 3 ಕಾರ್ಯಗಳು, ವಿವಾದಕ್ಕೆ ಬಹಳ ಒಳಪಟ್ಟಿರುವಂಥ 3 ಕಾರ್ಯಗಳಿದೆ. ಇದನ್ನು ಗಮನದಲ್ಲಿ, ಅದಕ್ಕೆ ಪೌಲನು ತನ್ನ ಪತ್ರಿಕೆಯನ್ನು ಬರೆಯುವಾಗ ಈ ಕಾರ್ಯಗಳ ಕುರಿತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಗಮನಿಸ್ರಿ, ಎಚ್ಚರಿಕೆ ಇರಲಿ. ಈ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಅದನ್ನು ನೀವು ಇಗ್ನೋರೆಂಟ್ ಮಾಡಬೇಡ್ರಿ, ನೀವು ಅದನ್ನು ಉದಾಸೀನ ಮಾಡಬೇಡ್ರಿ ಅಂತ ಹೇಳ್ತಾನೆ. 3 ಕಾರ್ಯಗಳು ಬಹಳ ಮುಖ್ಯ. ಇವತ್ತು ಈ ಕಾಲಘಟ್ಟದಲ್ಲಿ ಈ 3 ವಿಷಯಗಳು ಬಹಳವಾಗಿ ವಿವಾದಕ್ಕೆ ಗುರಿಯಾಗಿರುವಂಥದ್ದು. ಯಾವುದದು? 1ನೇದಾಗಿ ಇಸ್ರಾಯೇಲ್ ಜನರ ಕುರಿತು, ಅವರ ಕಲ್ಚರ್, ಅವರ ಕಾರ್ಯಗಳ ವೈಕಾರ್ಯಗಳ ಕುರಿತು, ಅವರ ಚರಿತ್ರೆಯ ಕುರಿತು, ಅವರ ಪ್ರವದನೆಯ ಕುರಿತು, ಮುಂದೆ ಭವಿಷ್ಯದಲ್ಲಿ ಅವರ ಕುರಿತು ಆಗಿರುವ ಪ್ರವದನೆ ಕುರಿತು ಅನೇಕರು ತರ್ಕ ಮಾಡ್ತಾ ಇದ್ದಾರೆ. ಇವತ್ತು ಅದು ತರ್ಕ ವಿಷಯವಾಗಿದೆ. ನಮಗೂ ಕೆಲವೊಮ್ಮೆ ಅನ್ನಿಸ್ಬಿಡುತ್ತಲ್ಲ, ಏನಪ್ಪ ಒಂದು ಚಿಕ್ಕ ದೇಶ, ಇದರ ಸುತ್ತಲೂ ಎಷ್ಟು ವೈರಿಗಳು ತುಂಬಿದ್ದಾರೆ, ಅಂದರೂ ಇವ್ರನ್ನ ಯಾರು ಮುಟ್ಟಕ್ಕಾಗೋದಿಲ್ಲ, ಇವ್ರಿಗೆ ಸಂರಕ್ಷಣೆಗೆ ದೇವರಿದ್ದಾನೆ, ಪ್ರತಿಯೊಂದು ವಾಗ್ದಾನದ ಮೇರೆಗೆ. ಅದಕ್ಕೆ ವಿಶ್ವಾಸಿಗಳಾದ ನಾವುಗಳು ಈ ಚರಿತ್ರೆ ಭಾಗವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೋದಕ್ಕೆ. ಆಮೇಲೆ 2ನೇದಾಗಿ ಅದನ್ನು ನೀವು ರೋಮಾಪುರದವರಿಗೆ ಬರೆದ ಪತ್ರಿಕೆ 11:25 ಕಾಣಬಹುದು, 11:25 ಕಾಣಬಹುದು. 2ನೇದಾಗಿ ನಮ್ಮ ಜೀವನದಲ್ಲಿ ಈ ಸಭೆ ಪುನರುತ್ಥಾನ ಹೊಂದುತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ? ನಾವಿಲ್ಲಿ ಯೇಸು ಸ್ವಾಮಿಯ ಬರೋಣದಲ್ಲಿ ಇಲ್ಲಿಂದ ಕಣ್ಣು ರೆಪ್ಪೆ ಮಿಟುಕಿಸುವುದರ ಒಳಗಾಗಿ ಪಕ್ಕನೆ ಹೊಯ್ಯಲ್ಪಡುತ್ತವೆ. 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 13ನೇ ವಾಕ್ಯ ಹೇಳುತ್ತದೆ, ನೀವು ಇತರರಂತೆ ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಂತೆ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪೋದಿಲ್ಲ. 16 ಮತ್ತು 17ನೇ ವಾಕ್ಯ ಹೇಳುತ್ತದೆ, ಪ್ರಧಾನ ದೂತನ ಶಬ್ದದೊಡನೆಯೂ ದೇವರು ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಆತನ ಸಂಗಡನೆ ಮೇಘ ವಾಹನವಾಗಿ ಪಕ್ಕನೆ ಹೊಯ್ಯಲ್ಪಡುವೆವು. ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ, ಆಮೇಲೆ ಜೀವಂತವಾಗಿರೋರು. ಈಗ ಕರ್ತನು ಬಂದರೆ ಇಲ್ಲಿ ಕುಳಿತಿರೋರು ನಾವುಗಳೆಲ್ಲ ಪಕ್ಕನೆ ಇಲ್ಲಿಂದ ಮಾಯ ಆಗಿರ್ತೀವಿ. ಸ್ತೋತ್ರ. ಸ್ಪೀಕರ್ ಇಲ್ಲೇ ಇರುತ್ತೆ, ಚೇರ್ ಇಲ್ಲೇ ಇರುತ್ತೆ, ಆದರೆ ನಾವಿರಲ್ಲ. ಅಲ್ಲಿ ಪಕ್ಕನೆ ಒಯ್ಯಲ್ಪಡ್ತೀವಿ.
ಇದರ ಕುರಿತು ಅನೇಕರು ಇಗ್ನೋರ್ ಮಾಡ್ತಾರೆ, ಅದನ್ನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ. ಮೂರನೇದಾಗಿ ಇದು ಇಂಪಾರ್ಟೆಂಟ್, ದ ಹೋಲಿ ಸ್ಪಿರಿಟ್ ಆ್ಯಂಡ್ ಸ್ಪಿರಿಚುವಲ್ ಗಿಫ್ಟ್ಸ್. ನೀವು 1 ಕೊರಿಂಥ 12:1 ಅದನ್ನು ನಾವು ಕಾಣ್ಬೋದು. ಸಹೋದರರೇ, ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸ್ತೇನೆ. ದಟ್ ಮೀನ್ಸ್ ನೀವು ತಿಳಿದವರಾಗಿರಬೇಕು. ಹಾಗಾದರೆ ಪಂಚಸತಮ ಭಾನುವಾರದ ದಿನ ನಾವುಗಳು ಈ ಪರಿಶುದ್ಧಾತ್ಮನ ಕುರಿತು ಸ್ವಲ್ಪ ಆಳವಾಗಿ ತಿಳಿದವರಾಗಿರಬೇಕು. ಆಮೇನ್. ಏನೇನು ಹೇಳಿದೆ? 1, ಯಹೂದ್ಯರ ಅವರ ಸ್ಥಳ, ಅವರ ಚರಿತ್ರೆ ಮತ್ತು ಅವರ ಕುರಿತಾದ ಭವಿಷ್ಯದ ಪ್ರಾಫಸಿಯನ್ನು ನಾವು ಇಗ್ನೋರ್ ಮಾಡಬಾರ್ದು. ಆಮೇನ್. 2, ನಮ್ಮ ಪುನರುತ್ಥಾನವನ್ನು, ನಾವಿಲ್ಲಿಂದ ಒಯ್ಯಲ್ಪಡುವಂಥ ಕರ್ತನ ಬರೋಣದ ಕುರಿತಾದ ಕಾರ್ಯವನ್ನು ನಾವು ಯಾವತ್ತು ಇಗ್ನೋರ್ ಮಾಡಬಾರ್ದು, ಅದನ್ನು ಅಲ್ಲಗೆಳೆಯಬಾರದು, ಅವುಗಳ ಕುರಿತು ಎಚ್ಚರಿಕೆ ಉಳ್ಳವರಾಗಿರಬೇಕು. 3ನೇದಾಗಿ ಪವಿತ್ರಾತ್ಮನಿಂದ ದೊರಕುವಂಥ ಕೃಪಾವರಗಳನ್ನು, ಆತ್ಮನ ವರಗಳನ್ನು ಕುರಿತು ನಮಗೆ ತಿಳಿಯದೇ ಇರಬಾರದೆಂದು ಅಪೇಕ್ಷಿಸ್ತೇನೆ. ಎಲ್ಲರೂ ತಿಳಿದವರಾಗಿರಬೇಕು. ನಾವು ಅದರ ಕುರಿತು ಅರಿವುಳ್ಳವರಾಗಿರಬೇಕು. ಅನೇಕ ಸಂದರ್ಭಗಳಲ್ಲಿ ಕೆಲವರು ಚರ್ಚ್ಗೆ ಬರ್ತಾರೆ, ಸಾರಿ ಟು ಸೇ ದಿಸ್, ಸಭೆಗೆ ಬರ್ತಾರೆ, ಪವಿತ್ರಾತ್ಮನು ಒಂದು ಶಕ್ತಿಯನ್ನು ಭಾವನೆಯಲ್ಲಿ ಬರ್ತಾರೆ. ಪವಿತ್ರಾತ್ಮನು ಶಕ್ತಿ ಅಲ್ಲ, ಪವಿತ್ರಾತ್ಮನು ತೃತ್ವದಲ್ಲಿ 3ನೇಯವನು ವ್ಯಕ್ತಿಯಾಗಿದ್ದಾನೆ. ತಂದೆಯಾದ ದೇವರು ಯೆಹೋವ ದೇವರು ಹೇಗೋ, ಕುಮಾರನಾದ ಯೇಸು ಸ್ವಾಮಿ ಹೇಗೋ, ಹಾಗೆ ಪವಿತ್ರಾತ್ಮನಾದ ದೇವರು ನಾವು ಆತನ ಕುರಿತು ಅರಿವುಳ್ಳವರಾಗಿರಬೇಕು. ಅದಕ್ಕೆ ನನ್ನ ಜೀವನದಲ್ಲಿ ನಾನು ಸೇವೆ ಆರಂಭ ಮಾಡಿದ ಕಾಲದಿಂದಲೂ ನನಗೆ ಚೆನ್ನಾಗಿ ಗೊತ್ತು, ಪವಿತ್ರಾತ್ಮನ ಇಲ್ಲದೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದರಿಂದಲೇ ಯೇಸು ಸ್ವಾಮಿ ಹೀಗೆ ಹೇಳಿದನು, ನಾನು ಹೋಗುವುದು ಒಳ್ಳೆಯದು, ನಾನು ಹೋಗೋದಾದರೆ ನಾನು ನಿಮಗೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೀನಿ. ಏನಕ್ಕೆ ಕಳಿಸ್ಕೊಡ್ತೀನಿ? ನಿಮ್ಮನ್ನು ಸಕಲ ಸತ್ಯದಲ್ಲೂ ದಾರಿ ನಡೆಸುವುದಕ್ಕಾಗಿ ನಾನು ನಿಮ್ಮ ಬಳಿಯಲ್ಲಿ ಪವಿತ್ರಾತ್ಮನನ್ನು, ಒಂದು ಶಕ್ತಿಯನ್ನು ಕಳಿಸ್ಕೊಡ್ತೀನಿ ಅಂತಲ್ಲ, ಸಕಲ ವಿಧವಾದಂಥ ಸತ್ಯದಲ್ಲಿ ನಿಮ್ಮನ್ನು ದಾರಿ ನಡೆಸೋದಕ್ಕೆ ಸಹಾಯಕನನ್ನು ಕಳಿಸ್ಕೊಡ್ತೇನೆ. ಆಮೇಲೆ ಪವಿತ್ರಾತ್ಮನ ಕುರಿತು ಅರಿವುಳ್ಳವರಾಗಿರಬೇಕು. ಇದನ್ನು ಕೆಲವರು ವಾದ ಮಾಡ್ತಾರೆ, ತರ್ಕ ಮಾಡ್ತಾರೆ. ಅವರಿಗೆ ಪವಿತ್ರಾತ್ಮನ ಕೇವಲ ಶಕ್ತಿ. ಸಿ, ಮೋಸ್ಟ್ ಆಫ್ ದ ಪೀಪಲ್ ದೇ ಆರ್ ನಾಟ್ ಬಿಲೀವಿಂಗ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್, ಬಟ್ ದೇ ಬಿಲೀವ್ ದೇರ್ ಈಸ್ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಇದ್ದಾನೆ ಅಂತ ಗೊತ್ತು, ಆದರೆ ಆತನ ಕಾರ್ಯಗಳು, ಪವಿತ್ರಾತ್ಮನ ಕ್ರಿಯೆಗಳು, ಕೃಪಾವರಗಳು, ಪ್ರಬೋಧನೆಯ ಶಬ್ದಗಳು, 9 ವರಗಳ ಕುರಿತು ಅರಿವಿಲ್ಲದೆ ಇರುವಂಥ ಅನೇಕರು ಇರ್ತಾರೆ. ವಿ ಹ್ಯಾವ್ ಟು ಬಿ ಕೇರ್ಫುಲ್. ನಾವು ಅದನ್ನು ಇಗ್ನೋರ್ ಮಾಡುವವರಾಗಿರಬಾರ್ದು. ನೋಡ್ರಿ, ಈ ಅಪೊಸ್ತಲ ಕೃತ್ಯಗಳಲ್ಲಿ ಮಾತ್ರವೇ ಪವಿತ್ರಾತ್ಮನ ಕುರಿತು 56 ಸಾರಿ ಹೇಳಿದ್ದಾರೆ. 56 ಸಾರಿ. ಮತ್ತು ಯಾವುದೇ ಪುಸ್ತಕಕ್ಕಿಂತ ಅಧಿಕ ಸಾರಿ ಪವಿತ್ರಾತ್ಮನ ಕುರಿತು ಬರೆದಿರೋದು ಈ ಅಪೊಸ್ತಲ ಕೃತ್ಯಗಳು. ಅದರಿಂದಲೇ ನಾನು ಹೇಳಿದೆ, ಇದು ಪವಿತ್ರಾತ್ಮನ ಕೃತ್ಯಗಳು, ಅಪೊಸ್ತಲರ ಕೃತ್ಯ ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ಪವಿತ್ರಾತ್ಮನು ನಮ್ಮ ಜೀವನದಲ್ಲಿ ಉದ್ದೇಶ ಮಾಡುವುದಾದರೆ ಏನು? ವಾಟ್ ಈಸ್ ದ ಪರ್ಪಸ್? ವಿ ನೀಡ್ ಹೋಲಿ ಸ್ಪಿರಿಟ್. ನಮಗೆ ಪರಿಶುದ್ಧಾತ್ಮನ ಬೇಕಾಗಿರೋ ಕಾರಣ ಏನು ಗೊತ್ತಾ? ಸಭೆಯನ್ನು ಒಗ್ಗಟ್ಟಾಗಿ ನಿಲ್ಲಿಸೋದು ಪಾಸ್ಟ್ರ್ ಪ್ರಸಂಗದಿಂದ ಅಲ್ಲ, ಪಾಸ್ಟ್ರನ ವಾಕ್ಚಾತುರ್ಯದಿಂದ ಅಲ್ಲ, ಯಾವುದೇ ಮನುಷ್ಯನ ಸಂಘಟಿತವಾದಂಥ ಯಾವುದಾದ್ರೂ ಕಾರ್ಯಗಳಿಂದ ಅಲ್ಲ. ಸಭೆ ಕಟ್ಟಲ್ಪಡೋದು, ಐಕ್ಯತೆಯಲ್ಲಿ ಬರೋದು, ಸಭೆ ಐಕ್ಯತೆಯಲ್ಲಿ ನಡೆಸೋದು ಪರಿಶುದ್ಧಾತ್ಮನಾಗಿರ್ತಾನೆ. ನೀವು ಸ್ತೋತ್ರ ಹೇಳದೆ ಇದ್ದಾಗ ನನಗೊಂದು ಸಂಶಯ. ಸ್ತೋತ್ರ. ಹಲ್ಲೆಲೂಯಾ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 4. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 3ನೇ ವಾಕ್ಯ ಹೀಗೆ ಹೇಳ್ತದೆ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ.
ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ಅಂದರೆ ಯಾರಿಂದ ಐಕ್ಯತೆ ಉಂಟಾಗೋದು? ಪವಿತ್ರಾತ್ಮನಿಂದ. ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ಹಲೋ, ನೀವು ನನ್ನ ಜೊತೆ ಇದ್ದೀರಾ? ನನ್ನ ಜೊತೆ ಇದ್ದೀರಾ? ನಾನು ಈಗ ಹೇಳ್ತೇನೆ, ನಿಮ್ಮಲ್ಲಿ ಪವಿತ್ರಾತ್ಮನ ಇರೋದಾದರೆ ನೀವು ಭಿನ್ನತೆಯನ್ನು ತರುವ ವ್ಯಕ್ತಿ ಆಗಿರೋದಿಲ್ಲ. ನಿಮ್ಮ ಕುಟುಂಬದ ಒಳಗಡೆ ಭಿನ್ನತೆ ಬರೋದಕ್ಕೆ ಚಾನ್ಸ್ ಇಲ್ಲ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಸಭೆಗೆ ಬಂದರೆ ನೀವು ಭಿನ್ನತೆ ತರುವವರಲ್ಲ, ನೀವು ಐಕ್ಯತೆಯನ್ನು ತರುವ. ಯಾರು ಮಾಡೋದು? ನೀವೆಲ್ಲ ಮಾಡೋದು. ನಿಮ್ಮೊಳಗಡೆ ಇರುವ ಆತ್ಮನು ಅದನ್ನು ಮಾಡ್ತಾನೆ. ಅದು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಓ ಕಮಾನ್. ಹಾಗಾದರೆ ಪಾಸ್ಟ್ರೇ, ಜಗಳ ತರೋರು ಯಾರು ಪಾಸ್ಟ್ರೇ? ಹೋರಾಟ ತರೋರು ಯಾರು ಪಾಸ್ಟ್ರೇ? ಒಬ್ರಿಗೊಬ್ರು ಅಸೂಯೆ ಪಡೋದು ಯಾರು ಪಾಸ್ಟ್ರೇ? ನಿಮಗೆ ಗೊತ್ತಿರಬೇಕು ಅದು ಯಾವ ಆತ್ಮ ಅಂತ. ಆದರೆ ಐಕ್ಯತೆ ತರೋದು ಪರಿಶುದ್ಧಾತ್ಮ ಅಂತ ಮಾತ್ರ ನಾನು ಹೇಳ್ತೇನೆ. ಐಕ್ಯತೆಯನ್ನು ಮುರಿಯುವ ಯಾವುದೇ ಆತ್ಮಗಳು ಈ ಹಗಲೊತ್ತಿನಲ್ಲಿ ತಲೆ ಎತ್ತಿದ್ರೆ, ಸಭೆಗೆ ವಿರುದ್ಧವಾಗಿ ಐಕ್ಯತೆಯನ್ನು ಮುರಿಯೋದಕ್ಕೆ ಪ್ಲಾನ್ ಮಾಡುವ, ಕುಟುಂಬಗಳಲ್ಲಿ ಐಕ್ಯತೆಯನ್ನು ಮುರಿಯುವ ದುಷ್ಟ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಾವು ಮುರಿತೇವೆ. ಕಾರಣ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆ. ಆಮೇಲೆ ಪರಿಶುದ್ಧಾತ್ಮ ನಿನ್ನ ಒಳಗಡೆ ಇದ್ರೆ ನಿಶ್ಚಯವಾಗಿ ಐಕ್ಯತೆ ಇರುತ್ತೆ. ಭಿನ್ನತೆ ತರ ಸ್ಪಿರಿಟ್ ಯಾವುದು ಗೊತ್ತಾ? ಕೆಲವರಿಗೆ ಹೊಟ್ಟೆ ಕಿಚ್ಚಿನ ಆತ್ಮ ಅಂತಾರೆ, ಜಗಳದ ಆತ್ಮ, ಭಿನ್ನತೆ ತರುವ ಆತ್ಮ, ಅಸೂಯೆ ಆತ್ಮ. ಓ ಸ್ತೋತ್ರ, ಎಷ್ಟೊಂದು ಆತ್ಮಗಳಿದೆ ಅಲ್ಲ ಪಾಸ್ಟ್ರೇ? ಸ್ತೋತ್ರ. ಈ ಆತ್ಮಗಳು ನಿಮ್ಮ ಒಳಗಡೆ ಕ್ರಿಯೆ ಮಾಡುವುದಕ್ಕೆ ನೀವು ಅನುಮತಿ ಮಾಡಿದ್ರೆ ಅವುಗಳು ನಿಮ್ಮ ಸ್ವಭಾವವನ್ನು ತಿರುಗಿಸಿ ಅವರ ಸ್ವಭಾವಕ್ಕೆ ಹೋಲಿಕೆ ಮಾಡ್ತಾ ನಡೆಸ್ತದೆ. ನಿಮಗೆ ಗೊತ್ತಾಗೋದಿಲ್ಲ. ನೀವು ತಿಳ್ಕೊತೀರ ನೀನು ಪರ್ಫೆಕ್ಟ್ ಅಂತ ಅನಿಸ್ಬಿಡುತ್ತೆ, ಬಟ್ ಯು ಆರ್ ನಾಟ್ ಪರ್ಫೆಕ್ಟ್. ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಸಭೆ ಯಾವಾಗ ಐಕ್ಯತೆಯಲ್ಲಿ ಹೋಗುತ್ತೋ, ಕುಟುಂಬ ಯಾವಾಗ ಐಕ್ಯತೆಯಲ್ಲಿ ಹೋಗುತ್ತೋ, ಅಲ್ಲಿ ಪರಿಶುದ್ಧಾತ್ಮನಿದ್ದಾನೆ. ಅದ್ರ ಗುರುತದು. ನಿಮಗೆ ಆ ವಾಕ್ಯ ತಿರ್ಗಾ ಓದಿಸ್ತೀನಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆನ ನೋಡ್ರಿ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸ್ಕೊಳ್ರಿ. ಸಮಾಧಾನವೆಂಬ ಬಂಧನದಿಂದ. ಹಾಗಾದರೆ ನಿಮ್ಮನ್ನು ಕಟ್ಟೋದು ಯಾವುದು ಗೊತ್ತಾ? ಸ್ತೋತ್ರ. ಸಮಾಧಾನ. ಗಲಿಬಿಲಿ ಉಂಟು ಮಾಡೋದು ದುರಾತ್ಮ, ಜಗಳ ಉಂಟು ಮಾಡೋದು ದುರಾತ್ಮ, ಭಿನ್ನತೆ ತರೋದು ದುರಾತ್ಮ. ನೋಡ್ರಿ ಎಷ್ಟು ಜನರ ಸ್ತೋತ್ರ ನಿಂತೋಯ್ತು. ಹಾಗಾದರೆ ನನ್ನಲ್ಲಿ ಇದ್ದಿದ್ದು ಯಾವ ಆತ್ಮ? ನೀವೇ ಕೇಳ್ಕೊಳ್ಳಿ ಪ್ರಶ್ನೆ, ನೀವೇ ಕೇಳ್ಕೊಳ್ಳಿ ಪ್ರಶ್ನೆ. ಆಮೇಲೆ ಕೆಲವ್ರಿಗೊಂದು ಪ್ರತ್ಯೇಕ ಕೃಪೆ ಇದೆ. ಚೆನ್ನಾಗಿರೋ ಕುಟುಂಬ ನೋಡಿದ್ರೆ ಇವರಿಗೆ ಕಣ್ಣು ಒಂದು ಸ್ವಲ್ಪ ಕಡಿಯುತ್ತೆ. ಸ್ತೋತ್ರ. ತಂದಿಕ್ಕಿ ತಮಾಷೆ ನೋಡುವಂಥ ಕೆಲವರಿದ್ದಾರೆ. ಅವರು ಅದರಲ್ಲಿ ಮಜಾ ತಗೊಳಕ್ಕೆ ನೋಡ್ತಾರೆ. ಆದರೆ ಅವರ ಒಳಗಡೆ ಇರೋ ಸ್ಪಿರಿಟ್ ಅದು ದುರಾತ್ಮ ಎನ್ನೋದು ಅವರಿಗೆ ಗೊತ್ತಾಗಲ್ಲ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ನಿಮ್ಮಲ್ಲಿರುವ ಆತ್ಮನು ಐಕ್ಯತೆಯನ್ನು ತರ್ತಾ ಇದೆಯಾ, ಭಿನ್ನತೆಯನ್ನು ತರ್ತಿದೆಯಾ ಅಂತ ಕೇಳ್ರಿ. ಆಮೇಲೆ ಭಿನ್ನತೆ ತರೋದು ದುರಾತ್ಮ, ಐಕ್ಯತೆ ತರೋದು ಪರಿಶುದ್ಧಾತ್ಮ. ಪರಿಶುದ್ಧಾತ್ಮನಿಗೆ ವಿಧೇಯರಾಗೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದ ಪರ್ಪಸ್, ನಂಬರ್ ಒನ್ ಪರ್ಪಸ್, ಯೂನಿಟಿ ಇನ್ ದ ಚರ್ಚ್. ಸಭೆಯಲ್ಲಿ ಐಕ್ಯತೆ ತರೋದು ಪರಿಶುದ್ಧಾತ್ಮನ ಪ್ರಧಾನವಾದ ಕಾರ್ಯ. ಐಕ್ಯತೆ. ನೀನು ಎಲ್ಲಿ ಹೋದರೂ ಸರಿ, ನೀನು ದೇವರ ರಾಜ್ಯಕ್ಕೆ ಉಳ್ಳವರಾದರೆ, ದೇವರ ನಾಮಕ್ಕುಳ್ಳವರಾದರೆ, ನಿನ್ನ ಒಳಗಡೆ ಭಿನ್ನತೆ ತರೋದಲ್ಲ, ಐಕ್ಯತೆ. ಭಿನ್ನವಾಗಿರುವವರನ್ನು ದೈವ ಕೃಪೆಯಲ್ಲಿ ತಂದು ಐಕ್ಯತೆಯಲ್ಲಿ ಜೋಡಿಸೋದು, ಸಮಾಧಾನದಿಂದ ಬಂಧಿಸುವುದು, ಅಲ್ಲೆಲ್ಲೂಯ, ಎಲ್ಲರನ್ನ ಪ್ರೀತಿಯಿಂದ ಸಹಿಸಿಕೊಳ್ಳೋದು, ಇದೆಲ್ಲ ಪವಿತ್ರಾತ್ಮನಿಂದ ಉಂಟಾಗುವಂಥದ್ದು. ಆಮೇಲೆ ಇನ್ನು ನಾನು ಮುಂದಕ್ಕೆ ಹೋಗ್ತೇನೆ. ಯೇಸು ಸ್ವಾಮಿ ಹೀಗೆ ಹೇಳಿದನು. ಯೋಹನನ ಸುವಾರ್ತೆ 17ನೇ ಅಧ್ಯಾಯ
ಯೋಹನ್ನಾನ ಸುವಾರ್ತೆ 17ನೇ ಅಧ್ಯಾಯ 20ನೇ ವಾಕ್ಯದಿಂದ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ತೇನೆ. ಯಾರು ಕೇಳಿಕೊಳ್ತಾ ಇರೋದು? ಯೇಸು ಸ್ವಾಮಿ ತಂದೆಯ ಬಳಿಯಲ್ಲಿ ಕೇಳ್ಕೊಳ್ತಾ ಇರೋದು. ನೀನು ನನ್ನನ್ನು ಕಳಿಸ್ಕೊಟ್ಟಿದ್ದೀ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂದು ಕೇಳಿಕೊಳ್ತೇನೆ. ದಟ್ ಮೀನ್ಸ್ ಯೇಸು ಸ್ವಾಮಿ ತಂದೆ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೀನು ನನ್ನನ್ನು ಲೋಕಕ್ಕೆ ಕಳಿಸ್ಕೊಟ್ಟಿದ್ದೀಯಾ ಅನ್ನೋದಕ್ಕೆ ಗುರುತು ಏನು ಗೊತ್ತಾ? ತಂದೆಯು ನಾನು, ಅಂದರೆ ತಂದೆ ಹೇಳಿದ್ದನ್ನೇ ನಾನು ಮಾಡೋದು. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲಿ ನೆರವೇರಲಿ. ಹಾಗಾದರೆ ತಂದೆ ಹೇಳಿದ್ದೆ ನಾನು ಮಾಡೋದು ಅಂದರೆ ಐಕ್ಯತೆ ಇರಬೇಕು. ಗಂಡ ಹೆಂಡತಿ ಐಕ್ಯತೆ ಅಂದರೆ ಗಂಡ ಹೇಳಿದನು ಹೆಂಡತಿ ಕೇಳ್ತಾಳೆ, ಹೆಂಡತಿ ಹೇಳಿದನು ಗಂಡ ಕೇಳ್ತಾನೆ. ಅವರಿಬ್ಬರು ಒಂದೇ. ನಿಮ್ಗೆ ಅರ್ಥ ಆಗಲಿಲ್ಲ? ಮದುವೆಯ ಮೂಲಕ ಒಡಂಬಡಿಕೆ ಮಾಡ್ಕೊಳ್ತಾರೆ. ಆ ಒಡಂಬಡಿಕೆಯ ಮೂಲಕ ಗಂಡ ಹೆಂಡತಿ ಅವರಿಬ್ಬರು ಎರಡು ದೇಹವಲ್ಲ ಒಂದೇ ದೇಹವಾಗಿರ್ತಾರೆ. ಒಂದೇ ದೇಹದಲ್ಲಿ ಅವರಿಬ್ಬರು ಒಂದೇ ಮನಸ್ಸುಳ್ಳವರಾಗಿರ್ತಾರೆ. ಅದನ್ನೇ ಇಲ್ಲಿ ಹೇಳೋದು, ತಂದೆ ನೀನು ನನ್ನನ್ನು ಕಳಿಸ್ಕೊಟ್ಟಿದ್ದೀಯ ಅನ್ನೋದು ಇವರು ನಂಬತಕ್ಕಂತೆ. ಯಾರು ನಂಬತಕ್ಕಂತೆ? ವಿಶ್ವಾಸಿಗಳು ನಂಬತಕ್ಕಂತೆ. ಯೇಸುವನ್ನು ನಂಬಿರುವವರು ಅವರು ನಂಬತಕ್ಕಂತೆ. ನಾವಿಬ್ಬರು ಹೇಗೆ ಐಕ್ಯತೆಯಲ್ಲಿ ಇದ್ದೀವೋ ಅದೇ ರೀತಿಯಲ್ಲಿ ಇವರು ಐಕ್ಯತೆಯಲ್ಲಿ ಬರಬೇಕೆನ್ನೋದು ಯೇಸುವಿನ ಪ್ಲಾನು. ಸೈತಾನನ ಪ್ಲಾನ್ ಅದನ್ನು ಮುರಿಯೋದು. ನಾನು ಯಾರಿಗೆ ಬೇಕಾದ್ರೆ ಪ್ರೈಸ್ ಅಲಾಡ ಹೇಳ್ತೀನಿ, ಅವ್ರಿಗೆ ಮಾತ್ರ ಪ್ರೈಸ್ ಅಲಾಡ ಹೇಳಲ್ಲ. ಸೋತ್ರ ಮೀಸೆ ತಿರುತ್ತಾರಂತೆ, ತೊಡೆ ತಡ್ತಾರಂತೆ, ಕೈ ಏನೋ ರಟ್ಟೆ ಶರ್ಟನ್ನ ಮಡಿಸ್ತಾರಂತೆ, ಸೋತ್ರ ಗುರಾಯಿಸ್ತಾರಂತೆ. ಆವಾಗಲೇ ತಿಳ್ಕೊಳ್ರಿ ಇದೆಲ್ಲ ಯಾವ ಸ್ಪಿರಿಟು ಅಂತ. ಯಾರು ಮಾಡಿದ್ರು ಅಷ್ಟೇ, ಅದು ದುರಾತ್ಮನೇ. ನಾನು ಒಂದು ಹೇಳ್ತೇನೆ, ಪರಿಶುದ್ಧಾತ್ಮ ನಿನ್ನ ಒಳಗಡೆ ಇದ್ದರೆ ಪ್ರೀತಿಯಿಂದ, ಸಮಾಧಾನದಿಂದ, ಬಂಧನದಿಂದ, ಪ್ರೀತಿಯಿಂದ ಸಹಿಸ್ಕೊಳ್ಳೋದು ಮಾತ್ರ ಅಲ್ಲ, ಸಮಾಧಾನದ ಬಂಧನದಿಂದ ನಿನ್ನನ್ನು ಬೆಂದಿಸಿ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆ. ನನ್ನಿಂದ ಸಭೆಗೆ ದೋಷ ಆಗಬಾರ್ದು, ನನ್ನ ಕುಟುಂಬದಿಂದ ಸಭೆಗೆ ದೋಷ ಆಗಬಾರ್ದು, ಸಭೆಯ ವಾಗ್ದಾನಗಳು ಡಿಲೇ ಆಗಬಾರ್ದು, ನನ್ನ ನಿಮಿತ್ತ ದೇವ ನಾಮಕ್ಕೆ ದೂಷಣೆ ಆಗಬಾರ್ದು ಎಂದು ಚಿಂತೆ ಮಾಡೋದಕ್ಕೆ ನಿಮಗೆ ಅರಿವನ್ನು ಹುಟ್ಟಿಸೋದೇ ಪರಿಶುದ್ಧಾತ್ಮನು. ಅದಕ್ಕೆ ನಾನು ಹೇಳಿದೆ ಪರಿಶುದ್ಧಾತ್ಮನನ್ನು ಚೆನ್ನಾಗಿ ತಿಳ್ಕೊಳ್ರಿ ಅಂತ. ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಕಳಿಸ್ಕೊಟ್ಟಿದ್ದೀಯ ಎಂದು ಲೋಕ ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ. ಅಂದರೆ ಯೇಸು ಸ್ವಾಮಿ ಆಸೆ ಏನು ಗೊತ್ತಾ? ನಾವೆಲ್ಲ ನೋಡಿ, ಅದನ್ನು ಹೇಳೋಕ್ಕೆ ಸೌಂಡೇ ಇಲ್ಲ. ನಾವೆಲ್ಲ ಭಿನ್ನವಾಗಿರ್ಬೇಕು ಅಂತಿದ್ರೆ ಸೋತ್ರ ಜೋರಾಗಿ ಹೇಳ್ಬಿಟ್ಟಿರ್ತೀರಿ. ಗಟ್ಟಿಯಾಗಿ ಹೇಳ್ರಿ, ನಾವೆಲ್ಲ ಹೆಂಗಿರ್ಬೇಕು? ಸೋತ್ರ. ಈ ಪ್ರಸಂಗ ಕೇಳಿದ ಮೇಲೆ ಆದರೂ ನಿಮ್ಗೆ ಯಾರ ಮೇಲೆ ಕೋಪ ಇದೆಯಾ? ಅವ್ರನ್ನ ಪ್ರೀತಿ ಮಾಡಿಸೋದಕ್ಕೆ ಮನಸ್ಸಿದೆಯಾ? ಸೋತ್ರ. ನಾನು ಒಂದು ಹೇಳ್ತೀನಿ, ನನಗೆ ಮೋಸ ಮಾಡಿದವರು, ವಂಚನೆ ಮಾಡಿದವರು ಇದ್ದಾರೆ, ಮೋಸ ಮಾಡಿದವರು ಇದ್ದಾರೆ. ಕೆಲವೊಮ್ಮೆ ಪರಿಶುದ್ಧಾತ್ಮ ನನಗೆ ಏನು ಹೇಳಿದ್ರು ಗೊತ್ತಾ? ನೀನು ಹೋಗಿ ಅವ್ನಿಗೆ ಕ್ಷಮಿಸ್ಬಿಟ್ಟು ಪ್ರೀತಿ ತೋರಿಸು ಅಂತ. ನನ್ನ ಮನಸ್ಸು ನನ್ನ ಈಗ ಏನು ಮಾಡ್ತಿತ್ತು ಗೊತ್ತಾ? ನೀನು ಯಾಕೆ ಹೋಗ್ಬೇಕು, ನೀನು ಯಾರು, ಫುಲ್ ನಮ್ಮ ಈಗ ಅಲ್ಲಿ ಟಾಪ್ ಬಂದ್ಬಿಡ್ತು. ಪರಿಶುದ್ಧಾತ್ಮನ ಹೇಳಿದ್ರು, ಸರಿ ಈಗ ಬೇಕಾ ನಾನು ಬೇಕಾ? ಇದರ ಒಳಗಡೆ ಅದೇ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳ್ತೇನೆ. ನಿನ್ನ ಈಗೋ ಬೇಕಾ, ದೇವರ ಆತ್ಮನ ಬೇಕಾ? ದೇವರ ಆತ್ಮನ ಬೇಕು ಅನ್ನೋದಾದರೆ ಸಭೆಗೆ ಭಿನ್ನತೆ ತರುವಂಥ ಯಾವುದೇ ಚಟುವಟಿಕೆಯಲ್ಲೂ ನನ್ನ ಪಾತ್ರ ಇರಬಾರ್ದು ಅನ್ನೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ.
ನೀನು ನನ್ನನ್ನು ಕಳಿಸಿಕೊಟ್ಟಿದೆಯೆಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ. ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂದು ಕೇಳಿಕೊಳ್ತೇನೆ. ಯೇಸು ಸ್ವಾಮಿ ಪ್ರಾರ್ಥನೆ ಏನು ಗೊತ್ತಾ? ನಾವಿಬ್ಬರು ಹೆಂಗೆ ಐಕ್ಯವಾಗಿದ್ದೀವೋ ಅದೇ ರೀತಿ ಈ ವಿಶ್ವಾಸಿಗಳು, ಅಂದರೆ ನೀನು ನನಗೆ ಕೊಟ್ಟಿರುವ, ಅಂದರೆ ಯೇಸು ಕ್ರಿಸ್ತನ ಸ್ವರಕ್ತದಿಂದ ಸಂಪಾದನೆ ಮಾಡಿದ ಸಭೆ ಐಕ್ಯತೆಯಲ್ಲಿ ಬರಬೇಕು. ಅದು ಪಂಚಶತಮದ ದಿನದಂದು ಪವಿತ್ರಾತ್ಮನ ಆಸೆ. ಆಮೇಲೆ ನೀವು 1ನೇ ವಾಕ್ಯ ಏನಂತ ಓದಿದ್ರಿ? 2ನೇ ಅಧ್ಯಾಯದ 1ನೇ ವಾಕ್ಯ, 2ನೇ ಅಧ್ಯಾಯದ 1ನೇ ವಾಕ್ಯ ಏನಂತ ಓದಿದ್ರಿ? ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ. ಎಂತ ಮನಸ್ಸಿನಿಂದ? ಅಯ್ಯೋ ನನ್ನ ದೇವ, ಪವಿತ್ರಾತ್ಮನೇ ಇಳಿದು ಬಾ, ನನ್ನ ಮೇಲೆ ಸುರಿಸು. ಸ್ತೋತ್ರ. ಎಲ್ಲರೂ ಒಂದೇ ಮನಸ್ಸಲ್ಲ, ಕೇಳ್ತೀರಾ? ಸ್ತೋತ್ರ. ಒಬ್ಬೊಬ್ಬರು ಒಂದೊಂದು. ಇಲ್ಲಿ ನಾನು ಪ್ರಸಂಗ ಮಾಡಬೇಕಾದ್ರೆ ಕೆಲವರು ನೆಗೆಟಿವ್ ಪಾಯಿಂಟ್ಗಳನ್ನು ಬರೆಯೋದು. ಸ್ತೋತ್ರ. ಇದೆಲ್ಲ ನಡೆಯಲ್ಲ ಅವಳ, ಎಲ್ಲರೂ ಸರಿಯಾಗಿದ್ದಾರೆ. ಮನಸ್ಸಲ್ಲಿ ಇವರೇ ಹೇಳೋದು. ಸ್ತೋತ್ರ. ಆಗಲೇ ತಿಳ್ಕೊಂಡು ನೀನು ಒಳಗಡೆ ಯಾವುದೋ ಆತ್ಮ ಕ್ರಿಯೆ ಮಾಡ್ತಾ ಇದೆ, ದೇವರಾತ್ಮ ಅಂತೂ ಅಲ್ಲ. ಸ್ತೋತ್ರ. ಕೆಲವರು ಹಲ್ಲು ಕಡಿತಾರೆ, ಕೆಲವರು ಕತ್ತಿ ಮಸೀತಾರೆ, ಕೆಲವರು ಬಾಯಲ್ಲಿ, ಕೆಲವರು ಕ್ರಿಯೆಯಲ್ಲಿ, ನೋಟದಲ್ಲಿ ಐಕ್ಯತೆಯನ್ನು ಮುರಿಯುವಂಥ ಆ ದುರಾತ್ಮನು ಇವತ್ತು ಯೇಸುವಿನ ನಾಮದಲ್ಲಿ ಸಭೆಯಿಂದ, ಕುಟುಂಬಗಳಿಂದ ಬಿಟ್ಟು ತೊಲಗಲಿ. ಅನೇಕ ಸಂದರ್ಭಗಳಲ್ಲಿ ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಏನು ಧೈರ್ಯ ಗೊತ್ತಾ? ಅದು ನಮ್ಮನೆಗೆ ಬಂದು ಬತ್ತಿ ಇಡ್ತಾರೆ. ಸ್ತೋತ್ರ. ಟಕ್ಕಂತ ಹಾಕ್ಬಿಟ್ಟೋಗ್ಬಿಡೋದು. ನನ್ನ ಹೆಂಡ್ತಿಗೆ ಅವಾಗಲೇ ಹೇಳ್ತೀನಿ, ಹುಷಾರು, ಇಂಥವ್ರನ್ನ ಹತ್ರ ಸೇರಿಸ್ಬೇಡ, ಡೇಂಜರು. ನನ್ನ ಹತ್ರ ಬರಲ್ಲ ಇಂಥವ್ರು. ಬಂದರೆ ಚರ್ಮ ಸುಳಿದು ಬಿಡ್ತೀನಿ ಅಂತ ಗೊತ್ತು. ಅಲ್ಲೇ ಸ್ಪಾಟಲ್ಲೇ, ಪಾಸ್ಟ್ರಿ ನಿಮಗೆ ಗೊತ್ತಾ ಇವರು ಇಂತೆಲ್ಲ ಮಾತಾಡಿದ್ರು, ನನ್ನ ಕಿವಿಗೆ ಬಿದ್ದಾಗ ನಂಗೆ ಭಾಳ ದುಃಖ ಆಯಿತು. ಹೌದಾ, ಒಂದು ನಿಮಿಷ ಇರಿ, ಅವ್ರನ್ನ ಕರಿತೀನಿ ಅಂದ. ಅಯ್ಯೋ ಪಾಸ್ಟ್ರಿ ಹಂಗೆಲ್ಲ ಮಾಡಬೇಡಿ, ಬೇಡ ಪಾಸ್ಟ್ರಿ. ಯಾಕವ್ವ, ಯಾಕೆ, ಏನಕ್ಕೆ ಭಯ ಪಡ್ತೀಯ? ನಿನ್ನ ಕಿವಿಗೆ ಬಿದ್ದಿತ್ತಾನೆ ಹೇಳಿದೆ, ಸುಳ್ಳು ಹೇಳ್ತಿಲ್ಲ ತಾನೆ? ಕೇಳಿಸ್ಬಿಡೋಣ ಬಾ, ಕೇಳ್ಬಿಡ. ಅಯ್ಯೋ ನಿನ್ನ ದಮ್ಮಯ್ಯ ಪಾಸ್ಟ್ರೇ, ಬೇಡ ಪಾಸ್ಟ್ರೇ, ಬೇಡ. ಯಾಕೆ ಬೇಡ? ನೀನು ಹಾಕಕ್ಕೆ ಬಂದೆ, ಏನೋ ಬೆಂಕಿನ ಗೀರಿ ಹಾಕಕ್ಕೆ ಬಂದೆ. ಅದು ಇಲ್ಲಿ ಬೇಳೆ ಬೇಯೋದಿಲ್ಲವ. ಪ್ರತಿಯೊಬ್ಬೊಬ್ಬರು. ಅದಕ್ಕೆ ದೇವರಾತ್ಮನು ನಿಮ್ಮಲ್ಲಿ ಇರೋದಾದರೆ ಆತ್ಮಿಕನು ಸಕಲವನ್ನು ವಿವೇಚಿಸುತ್ತಾನೆ, ಅವನು ಯಾರಿಂದಲೂ ವಿವೇಚಿಸಲ್ಪಡೋದಿಲ್ಲ. ಅವನು ಸಕಲವನ್ನು ಗ್ರಹಿಸ್ತಾನೆ. ಹಲ್ಲೆಲೂಯ. ನೀನು ಕುತಂತ್ರ ಬೇಕಾದರೆ ಮಾಡು, ದೇವರು ನಮಗೆ ಕೋಣೆಯಲ್ಲಿ ಅದನ್ನು ಪ್ರಕಟಿಸುವಂತನಾಗಿರ್ತಾನೆ. ಇವತ್ತು ಪರಿಶುದ್ಧಾತ್ಮನು ಬೇಕು ಎನ್ನುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಯಾರಿಗೆ ಪರಿಶುದ್ಧಾತ್ಮನ ಜೊತೆಯಲ್ಲಿ ಇರ್ತಾನೋ ಅವರಿಗೆ ಬೇಕಾದ ಆಲೋಚನೆ ಪರಿಶುದ್ಧಾತ್ಮನ ಕೊಡ್ತಾನೆ ಇರ್ತಾನೆ. ನನ್ನ ಅಬ್ರಾಮನನ್ನ, ನನ್ನ ಸ್ನೇಹಿತನಾದ ಅಬ್ರಾಮನನ್ನ ಮರೆ ಮಾಡಿ ನಾನು ಏನಾದರೂ ಮಾಡಿದುಂಟೋ? ಇವತ್ತು ನಿನ್ನನ್ನು ಮರೆತು ದೇವರು ಏನು ಮಾಡೋದಿಲ್ಲ. ತಂತ್ರ ಮಾಡೋರು, ಕುತಂತ್ರ ಮಾಡೋರು ಮಾಡಲಿ. ವಕ್ರ ಬುದ್ಧಿ ಉಳ್ಳವನ ಸಂಗಡ ದೇವರು ವಕ್ರನಾಗಿರ್ತಾನೆ. ಪಕ್ಕದಲ್ಲಿರೋ ಕೈ ಕೊಟ್ಟಳ್ರಿ, ಐಕ್ಯತೆ ಕಾಪಾಡ್ರಿ ಅಂತ. ಐಕ್ಯತೆ ಕಾಪಾಡ್ರಿ, ಐಕ್ಯತೆ ಕಾಪಾಡ್ರಿ. ಐಕ್ಯತೆ ಕಾಪಾಡಬೇಕು. ಈ ಪವಿತ್ರಾತ್ಮನು ಬರೋದಕ್ಕೆ ಮುಂಚೆ ಒಂದು ವೇಟಿಂಗ್ ಪೀರಿಯಡ್ ಇದೆ. ಕಾದಿದ್ದವರ ಮೇಲೆ ಪವಿತ್ರಾತ್ಮನ ಇಳಿದು ಬಂದಿದ್ದು. 1ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ.
1ನೇ ಅಧ್ಯಾಯದ 4 ಮತ್ತು 5ನೇ ವಾಕ್ಯ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳ ಒಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಯಾರಿಗೆ ಹೇಳ್ತಾ ಇರೋದು ಗೊತ್ತಾ? ಇದು ತನ್ನ ಶಿಷ್ಯರಿಗೆ 120 ಜನರ ಬಳಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ತಾನು ಪರಲೋಕಕ್ಕೆ ಏರಿ ಹೋಗೋದಕ್ಕೆ ಮುಂಚೆ ಅವ್ರಿಗೆ ಹೇಳ್ತಾ ಇದ್ದಾನೆ. ನೀವು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 49ನೇ ವಾಕ್ಯ ಅಂತ ಕಾಣುತ್ತೆ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನ ನಿಮಗೆ ಕಳುಹಿಸಿಕೊಡುತ್ತೇನೆ. ನಿಮಗೆ ಕಳುಹಿಸಿಕೊಡ್ತೀನಿ. ಅದೇ ಪರಿಶುದ್ಧಾತ್ಮನನ್ನ ತಂದೆ ಆಲ್ರೆಡಿ ವಾಗ್ದಾನ ಮಾಡಿದ್ದಾನೆ. ಮಗನ ಜವಾಬ್ದಾರಿ ಕ್ರೂಜೆಯಲ್ಲಿ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಕಡೆ ತೊಟ್ಟು ರಕ್ತವನ್ನು ಸುರಿಸಿ ತನ್ನ ಜನರನ್ನು ಸಂಪಾದನೆ, ಅದಕ್ಕೆ ಸ್ವರಕ್ತದಿಂದ ಸಂಪಾದನೆ ಮಾಡಿದವರ ಸಭೆ ಅನ್ನೋದು. ಆಮೇನ್. ಅದರ ನಂತರ ಅವನು ಸತ್ತು, ಶಿಲುಬೆಗೆ ಹಾಕಿ ಸತ್ತು, ನಂತರ 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದು ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡಿದ್ದಾನೆ. ಈಗ ಮಾಡೋ ಕೆಲಸ ಯಾರು ಗೊತ್ತಾ? 3ನೇದಾಗಿ ಪವಿತ್ರಾತ್ಮನನ್ನು ತಂದೆಯಾದ ದೇವರು ಕಳಿಸ್ತಾ ಇದ್ದಾರೆ. ವಾಗ್ದಾನ ಮಾಡಿದನು. ಅದಕ್ಕೆ ಯೇಸು ಸ್ವಾಮಿ ತಾನು ಹೋಗೋದಕ್ಕೆ ಮುಂಚೆ ಶಿಷ್ಯರಿಗೆ ಹೇಳಿದನು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರತಕ್ಕಂತೆ ನೀವು ವಾಗ್ದಾನ ಮಾಡಿದ ಆ ಪವಿತ್ರಾತ್ಮನ ಬರೋವರೆಗೂ ಪಟ್ಟಣದಲ್ಲೇ ಕಾದಿರ್ರಿ, ಕಾಯ್ತಾ ಇರ್ರಿ. ವೆಯ್ಟಿಂಗ್ ಪೀರಿಯಡ್ ಇದೆ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಸ್ತೋತ್ರ ಹೇಳ್ತಾ ಇಲ್ವಲ್ಲ? ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಆಮೇಲೆ ಕಾದಿರ್ರಿ. ನೋಡೋಣ, ಓದಿ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನ ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ಪಟ್ಟಣದಲ್ಲೇ ಕಾದುಕೊಂಡು ಇರ್ರಿ ಎಂದು ಹೇಳಿದನು. ಅದರ ಅರ್ಥ ಏನು? ನೀವು ವೇಟ್. ಈಗ ಯೇಸು ಸ್ವಾಮಿ ಅಪೊಸ್ತಲ ಕೃತ್ಯದಲ್ಲಿ 1ನೇ ಅಧ್ಯಾಯದಲ್ಲಿ ಆತನು ಎತ್ತಲ್ಪಡ್ತಾ ಇದ್ದಾನೆ. ಆಗ ದೂತರು ಹೇಳ್ತಾರೆ, ಹೇ ಗಲೀಲಿಯ ಪುರುಷರೇ, ನೀವು ಯಾಕೆ ಈಗ ನೋಡ್ತಾ ಇದ್ದೀರಾ? ನಿಮ್ಮನ್ನು ಬಿಟ್ಟು ಹೇರಿ ಹೋದಂಥ ಯೇಸು ಸ್ವಾಮಿ ಆತನು ಹೇಗೆ ಹೇರಿ ಹೋದನೋ ಹಾಗೆ ಪುನಃ ತಿರುಗಿ ಅವನು ಹಿಂತಿರುಗಿ ಬರ್ತಾನೆ. ಆಮೇಲೆ ಅವತ್ತೆಲ್ಲರ ಕಣ್ಣು ಅವನನ್ನು ನೋಡುತ್ತೆ. ಅವನನ್ನು ಪಕ್ಕೆಗೆ ತಿವಿದವರು ನೋಡ್ತಾರೆ, ಶಿಲುಬೆಗೆ ಹಾಕಿದವರು ನೋಡ್ತಾರೆ, ಮೋಸ ಮಾಡಿದವರು ನೋಡ್ತಾರೆ. ಹಲ್ಲೆಲೂಯ, ಅವನು ಹಿಂತಿರುಗಿ ಬರ್ತಾನೆ. ಅವನು ಹಿಂತಿರುಗಿ ಬರ್ತಾನೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಿಮಗೆ ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಗಮನಿಸ್ರಿ. ಈಗ ಯೇಸು ಸ್ವಾಮಿ ಹೇಳಿದನು, ಪಟ್ಟಣದಲ್ಲಿ ಕಾದಿರ್ರಿ. ಆ ಕಾದಿರೋದಕ್ಕೋಸ್ಕರನೇ 1ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಹೀಗೆ ಹೇಳ್ತದೆ, ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿನದೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಇವತ್ತು ಯೇಸುವಿನ ನಾಮದಲ್ಲಿ ಪಂಚಶತಮ ದಿನದಂದು ನಾನು ಕೂಗಿ ಹೇಳ್ತೇನೆ, ಆಲಯದಲ್ಲಿ ದಾಹದಿಂದ ಅನೇಕ ವರ್ಷಗಳಿಂದ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಕಾಯ್ತಾ ಇರುವವರು, ಪ್ರಾರ್ಥನೆ ಮಾಡ್ತಾ ಇರುವವರ ಮೇಲೆ ಈ ಹಗಲು ತಿನ್ನಲಿ ಪವಿತ್ರಾತ್ಮನು ಇಳಿದು ಬರುವ ಆಗಲಾಗಿದೆ. ಅದನ್ನು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಆಮೇಲೆ ನಿಮಗಾದ್ರೆ ಇನ್ನು ಸ್ವಲ್ಪ ದಿವಸದ ಒಳಗಾಗಿ ಪವಿತ್ರಾತ್ಮ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಕಾದುಕೊಂಡಿರ್ರಿ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಕಾದುಕೊಂಡಿರ್ರಿ. ಕೃಪಾವರಕ್ಕಾಗಿ ಕಾದಿರಬೇಕು, ಅಭಿಷೇಕಕ್ಕಾಗಿ ಕಾದಿರಬೇಕು, ಪವಿತ್ರಾತ್ಮನ ಸಾನ್ನಿಧ್ಯಾನಕ್ಕಾಗಿ ಕಾದಿರಬೇಕು. ಅಂಥವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಯು ಮಸ್ಟ್ ವೇಟ್. ಈ ವೇಟಿಂಗ್ ಪೀರಿಯಡ್ ಯಾರಿಗೂ ಇಷ್ಟ ಇಲ್ಲ. ವೆಯ್ಟ್ ಮಾಡೋದಂದ್ರೆ ಭಾರಿ ಕಷ್ಟ. ಸ್ತೋತ್ರ ಸ್ತೋತ್ರ. ವೇಟಿಂಗ್ ಪೀರಿಯಡ್ ಯಾರಿಗೂ ಇಷ್ಟ ಇಲ್ಲ. ಶಿಷ್ಯರು ಯೇಸು ಸ್ವಾಮಿಯ ಮಾತಿಗೆ ವಿಧೇಯರಾದರು. ಅವರೆಲ್ಲರೂ ಐಕ್ಯತೆಯಿಂದ ಮಾರ್ಕನ ಮಾಳಿಗೆ ಮನೆಯಲ್ಲಿ ಪವಿತ್ರಾತ್ಮನಿಗಾಗಿ ಕಾದಿದ್ರು. ಸಂದರ್ಭ ಪಂಚಶತಮದ ದಿನದ ಹಬ್ಬ. ದೇವರಿಲ್ಲದೆ ಇರುವ ದೇವಾಲಯದಲ್ಲಿ ಸಾವಿರಾರು ಜನ ಕೂಡಿದ್ದಾರೆ. ಅಲ್ಲಿ ದೊಡ್ಡ
ಸಡಗರ ನಡೀತಾ ಇದೆ. ಆದರೆ 120 ಜನ ಸಪ್ರೇಟ್ ಆಗಿ ಬೇರ್ಪಟ್ಟು ಮಾರ್ಕನ ಮಾಳಿಗೆಯಲ್ಲಿ ಯೇಸು ಸ್ವಾಮಿ ಹೇಳಿದ ವಾಗ್ದಾನ, ತಂದೆಯಾದ ದೇವರಿಂದ ಕೇಳಿದ ವಾಗ್ದಾನ, ಇದನ್ನು ಹೊಂದೋದಕ್ಕೆ 120 ಜನ ಕುಂತಿದ್ದಾರೆ. ಹಲ್ಲೆಲೂಯ. ನಾನು ಇಲ್ಲೊಂದು ಮಾತನ್ನು ಹೇಳ್ತೇನೆ. ನೀನು ಎಷ್ಟು ವರ್ಷ ಪಾರಂಪರ್ಯ ಸಭೆಯಲ್ಲಿ ಇದ್ರೂ ಪವಿತ್ರಾತ್ಮನ ಚಲನೆ ಇಲ್ಲದೆ ಇರೋ ಸ್ಥಳದಲ್ಲಿ ನೀನು ಇರೋದಾದರೆ ಇವತ್ತು ನಿನ್ನನ್ನು ನಾನು ಎಚ್ಚರಿಸ್ತಾ ಇದ್ದೇನೆ, ಬಿಟ್ಟು ಹೊರಗಡೆ ಬಾ. ದೇವರ ವಾಗ್ದಾನದ ಪ್ರಕಾರ ಪವಿತ್ರಾತ್ಮನನ್ನು ಹೊಂದೋ ಕಾಲ ಹತ್ತಿರವಾಗಿದೆ. ಪವಿತ್ರಾತ್ಮನಿನ ಮೇಲೆ ಇಳಿದು ಬರೋದಕ್ಕೆ ಆಸಕ್ತಿ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ಪಾರಂಪರೆ ನಿನ್ನನ್ನು ರಕ್ಷಿಸೋದಿಲ್ಲ. ಪಾರಂಪರೆ ಕಟ್ಟಿನಿಂದ ಹೊರಗಡೆ ಬಾ. ಆ ಬಂಧನದಿಂದ ನೀನು ಹೊರಗಡೆ ಬಾ. ಪವಿತ್ರಾತ್ಮನಿಗಾಗಿ ಕಾದಿರು. ಪವಿತ್ರಾತ್ಮನ್ ಬೇಕು ಎಂದು ದಾಹದಿಂದ ಕರೆ. ಆಗ ನಿನಗೋಸ್ಕರ ಅವನು ಇಳಿದು ಬರುವಂತನಾಗಿರ್ತಾನೆ. ನೂರ 120 ಜನ ಒಂದು ಕಡೆ ಯೆರೂಸಲೇಮ್ ದೇವಾಲಯದಲ್ಲಿ ಸಾವಿರಾರು ಜನ ಜಾತ್ರೆ ಆರಂಭ. ಪಂಚಸತನದ ಜಾತ್ರೆಯನ್ನು ಆರ್ಭಟದಿಂದ ಸಂತೋಷವಾಗಿ ಆರ್ಭಟಿಸ್ತಾ ಇದ್ದಾರೆ. ಆದರೆ 120 ಜನ ಸಪ್ರೇಟಾಗಿ ಕುಳಿತಿದ್ದಾರೆ, ಸಪ್ರೇಟಾಗಿ ಕಾದಿದ್ದಾರೆ. ನನ್ನೊಂದು ಮಾತು ಹೇಳಲೆ, ಯಾರು ಕಾದಿರ್ತಾರೋ ಅವರ ಬಳಿಯಲ್ಲೇ ಪರಿಶುದ್ಧಾತ್ಮನ ಬರೋದು. ಯಾರು ದಾಹದಿಂದ ಬಾ ಪವಿತ್ರಾತ್ಮನೇ ಅಂತ ಕರೀತಾರೋ, ನನಗೆ ನೀನು ಬೇಕು ಅಂತ ವರ್ಷಗಳ ಹಿಂದೆ ರಕ್ಷಣೆ ಹೊಂದಿ ಬಂದಂಥ ಕಾಲಘಟ್ಟಗಳಲ್ಲಿ ದೇವರ ಸೇವೆಗಾಗಿ ಇಳಿದು ಬಂದಾಗ ಅವತ್ತು ನನಗೇನು ಅಂತ ಗೊತ್ತಿಲ್ಲದಿದ್ದಂಥ ವಾಕ್ಯಗಳು ಗೊತ್ತಿಲ್ಲ, ಪ್ರಸಂಗ ಸರಿಯಾಗಿ ಗೊತ್ತಿಲ್ಲ, ಹಲ್ಲೆಲೂಯ, ಹೆಚ್ಚಿನ ಹೆಸರು ಏನು ಇಲ್ಲದೆ ಇರುವ ಕಾಲಘಟ್ಟದಲ್ಲಿ ನನಗೆ ಗೊತ್ತಿಲ್ಲದೆ ಆವತ್ತಿನ ಮೋಟ್ರ್ ಬೈಕಲ್ಲಿ ಓಡಿಸ್ಕೊಂಡು ಹೋಗೋ ಟೈಮಲ್ಲಿ ನನ್ನ ಹೆಲ್ಮೆಟ್ನ ಹಿಂದೆ ನಾನು ಬರೆದಿದ್ದೆ, ಹೋಲಿ ಸ್ಪಿರಿಟ್ ಐ ನೀಡ್ ಯು, ಹೋಲಿ ಸ್ಪಿರಿಟ್ ಐ ನೀಡ್ ಯು, ಪವಿತ್ರಾತ್ಮ ನನಗೆ ನೀನು ಬೇಕು. ಅಲ್ಲಲ್ಲಿಯೋ ಅದರ ಹಿಂದ್ಗಡೆ ಒಂದು ಬೆಂಕಿ ಜ್ವಾಲೆ ಹುರಿತಾ ಇರುವಂಥ ವಿಂಗಡಿಸಿದ ನಾಲಿಗೆಯ ರೀತಿಯಲ್ಲಿ ಉರಿಯುವ ಬೆಂಕಿಯನ್ನು, ಅದರ ಸ್ಟಿಕ್ಕರ್ಗಳು, ರೇಡಿಯಂ ಸ್ಟಿಕ್ಕರ್ಗಳನ್ನು ಹಾಕ್ಕೊಂಡು ನಾನು ಬೈಕ್ ಓಡಿಸ್ಕೊಂಡು ಹೋಗುವಾಗ ಅಲ್ಲಲ್ಲಿ ಎಲ್ಲರೂ ನೋಡ್ತಾ ಇದ್ರು, ಹೋಲಿ ಸ್ಪಿರಿಟ್ ಐ ನೀಡ್ ಯು. ನಾನೊಂದು ಸಂದೇಶ ಕಳಿಸ್ತಾ ಇದ್ದೆ, ಇದನ್ನು ಓದೋರು ಎಲ್ಲರೂ ಹೇಳಬೇಕು, ಪರಿಶುದ್ಧಾತ್ಮನೇ ನನಗೆ ಬೇಕು ಅಂತ. ಅದಕ್ಕೆ ಬದಲಾಗಿ ಈಗ ಕೆಲವರೆಲ್ಲ ಆಟೋಗಳ ಹಿಂದೆ ಬರೆದಿರ್ತಾರೆ, ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ಏನೇನು ಬರೆದಿರ್ತಾರೆ ಗೊತ್ತಾ? ಸ್ತೋತ್ರ, ಹಲ್ಲೆಲೂಯ, ಆಮೆನ್. ಅದಕ್ಕಿಂತ ಉತ್ತಮವಾದದ್ದು ಪವಿತ್ರಾತ್ಮನೇ ನನಗೆ ನೀನು ಬೇಕಾ. ಆರಂಭ ಕಾಲದಲ್ಲಿ ಈಗ ಹೇಳ್ತಿದ್ದೆ, ಬೆಳಗ್ಗೆ ಎದ್ದಿದ್ದೆ ಹೇಳ್ತಿದ್ದೆ, ಪವಿತ್ರಾತ್ಮನೇ ಗುಡ್ ಮಾರ್ನಿಂಗ್, ಬಾ ಇವತ್ತು ನಾವಿಬ್ಬರು ಒಟ್ಟಿಗೆ ಹೋಗೋಣ, ಬಾ ಪವಿತ್ರಾತ್ಮನೇ ನನ್ನ ಜೊತೆಯಲ್ಲಿ ಬಾ ಪವಿತ್ರಾತ್ಮನೇ. ಕೆಲಸಕ್ಕೆ ಹೋಗ್ಬೇಕಾದ್ರೆ ಕರಿತಾ ಇದ್ದೆ. ಸ್ತೋತ್ರ, ಎಲ್ಲಿ ಹೋಗುವಾಗಲೂ ಪವಿತ್ರಾತ್ಮ ನನ್ನ ಜೊತೆ ಬರಬೇಕು, ವೆಲ್ಕಮ್ ಪವಿತ್ರಾತ್ಮನೇ, ವೆಲ್ಕಮ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ತಿರುಗಿ ನೋಡಿದಾಗ ಪವಿತ್ರಾತ್ಮನ ಮೂಲಕ ಅನೇಕ ಮಹತ್ತಾದ ಕಾರ್ಯಗಳನ್ನು ಮಾಡತಕ್ಕಂತೆ ಈ ಪಾಸ್ಟ್ರಿಗೆ ದೇವರ ಕೃಪೆ ಕೊಟ್ಟಿರೋದಾದರೆ, ಅದೇ ಕೃಪೆಯನ್ನು ಇವತ್ತು ಹಗಲತ್ತಿನಲ್ಲಿ ಪಂಚಶತಮದ ಭಾನುವಾರ ಕೆಲವರ ಮೇಲೆ ಸುರಿಸೋದಕ್ಕೆ ದೇವರು ಇಳಿದು ಬರ್ತಾ ಇದ್ದಾನೆ. ಪವಿತ್ರಾತ್ಮನನ್ನ ದಾಹದಿಂದ ಕೇಳ್ರಿ, ಕೂಗಿ ಕರೀರಿ, ಪವಿತ್ರಾತ್ಮನೇ ನನಗೆ ನೀನು ಬೇಕು ಎಂದು ಕೂಗಿ ಕೇಳ್ರಿ. ಆಮೇಲೆ ಯಾರ್ಯಾರು ಕಾದಿರ್ತಾರೋ ಅವ್ರನ್ನ ಹುಸಿ ಮಾಡೋದಿಲ್ಲ ದೇವರು. ದೇವರ ವಾಕ್ಯ ಹೇಳ್ತಾರೆ, ತನ್ನ ಭಕ್ತರ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ತಾನೆ. 37ನೇ ಕೀರ್ತನೆ 3ನೇ ವಾಕ್ಯ, ಆತನಲ್ಲಿ ಭರವಸೆ ಇಟ್ಟಿರುವವರು ಹೇಗೆ 3-4, ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನ ಮಾಡು. ಅದನ್ನು ಕಲ್ತ್ಕೊಳ್ರಿ. ಫಸ್ಟ್ ಎಲ್ಲರೂ ಭರವಸೆ ಇಡ್ತಾರೆ, ಒಳ್ಳೇದಂತೂ ಮಾಡಲ್ಲ. ಒಳ್ಳೇದನ್ನು ಮಾಡು,
ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನ ಅನುಸರಿಸು. ಸ್ತೋತ್ರ. ನಂಬಿಕೆ ಕಡಿಮೆ ಆಗಬಾರ್ದು. ನಂಬಿಕೆ ಅಲ್ಲ, ನಂಬಿಗಸ್ತನಾಗಿರು. ಪಟ್ಟಣದಲ್ಲಿ, ಸಭೆಯಲ್ಲಿ, ಮನೆಯಲ್ಲಿ ಎಲ್ಲೂ ಹೋದ್ರೂ ನಂಬಿಗಸ್ತನಾಗಿರು. ಆಮೇಲೆ ಉಪ್ಪು ತಿಂದ ಮನೆಗೆ 2 ಬಗೆಯ ಬೇಡ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬೇಡ. ಕೇಳಿದ್ದೀರಾ? ಈಗ ಪ್ರಪಂಚ ಹೆಂಗಿದೆ ಗೊತ್ತಾ? ಸ್ತೋತ್ರ. ನಡೆಯೋಕ್ಕಾಗಲ್ಲ ಅಂತಾನೆ ಎತ್ತಿ ಹೆಗಲ ಮೇಲೆ ಕುಣಿಸ್ಕೊಂಡ್ರೆ ಹೆಗ್ಲಲ್ಲಿ ಕುತ್ಕೊಂಡೆ ಕಿವಿ ತಿಂದ್ಬಿಡ್ತಾನೆ. ಸ್ತೋತ್ರ. ಆಮೇಲೆ ಆಹಾರ ಇಲ್ಲ ಅಂತಾನೆ, ಊಟ ಕೊಟ್ಟರೆ ತಿಂದುಬಿಟ್ಟು ಎಂಜಿಲ್ ಕೈಯಲ್ಲೇ ಹೊಡೆದ್ಬಿಟ್ಟು ಹೋಗ್ತಾನೆ. ಕಾಲ ಹಂಗಿದೆ ಕಣ್ರಿ. ಅನ್ನ ತಿಂದ ಮನೆಗೆ ಕನ್ನ ಹಾಕುವ ಕಾಲ ಇದು. ಉಪ್ಪು ತಿಂದ ಮನೆಗೆ 2 ಬಗೆಯುವ ಕಾಲ. ಅದರ ಮಧ್ಯದಲ್ಲಿ ನೀವುಗಳು ನಂಬಿಗಸ್ತರಾಗಿರ್ರಿ. ದೇಶದಲ್ಲಿ ವಾಸ ಮಾಡುವಾಗ ಕರ್ತನಲ್ಲಿ ಭರವಸೆ ಇಡ್ರಿ. ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ರಿ. ಕಮಾನ್, ಒಳ್ಳೆಯದನ್ನ ಮಾಡ್ರಿ. ಪವಿತ್ರಾತ್ಮನ ನಿಮ್ಮ ಒಳಗಡೆ ಬರಬೇಕಾದ್ರೆ ನಿಮ್ಮಲ್ಲಿ ಒಳ್ಳೆತನ ಇರಬೇಕ್ರಿ. ಕುರುಕು ಬುದ್ಧಿ, ಕುತಂತ್ರ ಬುದ್ಧಿ. ಸ್ತೋತ್ರ. ಹೊರಗಡೆ ಕೋಲ್ಗೇಟ್ ನಗು, ಒಳಗಡೆ ವಿಷಕಾರದ ಶಕ್. ಒಳಗಡೆಯಿಂದ ಬುಸ್ಕುಟ್ಟದು, ಹೊರಗಡೆ ನೋಡಿದ್ರೆ ಕೋಲ್ಗೇಟ್ ನಗು. ಸ್ತೋತ್ರ. ಕ್ಲೋಸಪ್ ನಗು. ಒಳಗಡೆ ನೋಡಿದ್ರೆ ಹಾವಿನ ವಿಷ. ಸ್ತೋತ್ರ. ನಮ್ಮಲ್ಲಿ ಮುಂಚೆ ಒಂದು ಹಾಡು ಹೇಳ್ತಾ ಇದ್ರು, ಆಡು ಪಾಂಬೆ. ಸ್ತೋತ್ರ. ಹಳೆಬರ್ಗ್ ಮಾತ್ರ ಗೊತ್ತಾಗತ್ತೆ ಅದಲ್ಲ. ಆಮೇಲೆ ಒಳಗಡೆ ಇರೋದು ಆಡ್ತಾ ಇರುತ್ತೆ ಹಿಂಗೆ. ಸ್ತೋತ್ರ. ನಿನ್ನ ಒಳಗಡೆ ಪರಿಶುದ್ಧಾತ್ಮನ ಬರಬೇಕು. ಅದಕ್ಕೆ ನೋಡ್ರಿ, ಕೀರ್ತನಕಾರನ್ ಹೇಳ್ತಾನೆ, ಕರ್ತನಲ್ಲಿ ಭರವಸೆ ಇಡು. ನೀನು ಒಳ್ಳೆಯದನ್ನ ಮಾಡು. ದೇಶದಲ್ಲಿ ವಾಸವಾಗಿದ್ದು ನಂಬಿಕೆ ಕಾಪಾಡಲ್ಲ, ನಂಬಿಗಸ್ತರಾಗಿರು. ಆಮೇಲೆ ಯು ಮಸ್ಟ್ ಬಿ ಫೇತ್ಫುಲ್. ಒಂದು ಲೋಟ ನೀರು ಕುಡಿದ್ರೂ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಆಮೇಲೆ ಆಗ 4ನೇ ವಾಕ್ಯ ಹೇಳುತ್ತೆ, ಆಗ ಯೆಹೋವನಲ್ಲಿ ಸಂತೋಷಿಸುವಿ. ಅವಾಗ ಯಾರಲ್ಲಿ ಸಂತೋಷಿಸುವಿ? ನಿನಗೆ ಸಂತೋಷ ಬೇರೆ ಎಲ್ಲಿ ಸಿಗ್ಬೇಕು ಹೇಳು? ಕರ್ತನಲ್ಲಿ. 16ನೇ ಕೀರ್ತನೆ ಏನು ಹೇಳುತ್ತೆ? ಕರ್ತನ ಸಮ್ಮುಖದಲ್ಲಿ ಎಂಥ ಸಂತೋಷ ಇದೆ? ಪರಿಪೂರ್ಣ ಸಂತೋಷ ಇದೆ, ಅಪೂರ್ಣವಾದದಲ್ಲ. ಫಿಲಿಮ್ ನೋಡ್ತೀಯ, 3 ಅವರ್ ನೋಡ ಆದಮೇಲೆ ಅನಾಸಿನ್ ಮಾತ್ರೆ ಕೊಡ್ರಿ, ಇಲ್ಲ ಆಕ್ಷನ್ 500 ಕೊಡ್ರಿ ಅಂತಾರೆ. ಸ್ತೋತ್ರ. ತಲೆನೋವು. ಸಂತೋಷ ಅಲ್ಲ, ಸಂತೋಷಕ್ಕೋಸ್ಕರ ಹೋಗಿದ್ದು. ಸ್ತೋತ್ರ. ಸಂತೋಷಕ್ಕೋಸ್ಕರ ಒಂದು ಪೆಗ್ಗು ಮಗ್ಗು ಅಂತ ಕುಡ್ದ, ಬೆಳಗ್ಗೆ ಎದ್ದಿದ್ದ ಇರೋ ಸಂತೋಷ ಹಾಳಾಗೋಯ್ತು. ಸ್ತೋತ್ರ. ನೀನು ಎಲ್ಲೂ ಹೋದ್ರೂ ಪೂರ್ಣ ಸಂತೋಷ ಸಿಗಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ. ಆಮೇಲೆ ಆ ಸಂತೋಷ ನಿನಗೆ ದೊರಕಬೇಕು ಅಂದರೆ ನೀನು ಮಾಡಬೇಕಾದ ಕಾರ್ಯ ಏನು ಗೊತ್ತಾ? ಕರ್ತನಲ್ಲಿ ಭರವಸೆ ಇಡು, ಒಳ್ಳೇದು ಮಾಡು. 3 ದೇಶದಲ್ಲಿ ನಂಬಿಗಸ್ತನಾಗಿರು. ಆಗ ನೀನು ಕರ್ತನಲ್ಲಿ ಇಲ್ಲದಿದ್ರೆ ಅಂದ್ಕೊಂಡೆ ಅಳುಮೂಂಜಿ ಅಂತಾರೆ ತಮಿಳಲ್ಲಿ. ಅಳ್ತಾನೇ ಇರ್ತೀನಿ. ಕೆಲವರು ನೋಡ್ರಿ, ಆ ಕಾಲದಿಂದ ಈ ಕಾಲದವರೆಗೂ ನಾನು ನೋಡಿದ್ದೀನಿ ಕೆಲವ್ರನ್ನ. ಏನು ಕೇಳಿದ್ರು ಏನು ಹೇಳಿ ಪಾಲ್ತು. ಆ ಶೋಕಿಗೆ ಯಾಕ್ರಿ ರಕ್ಷಣೆ ಹೊಂದಿದ್ರಿ? ಅಲ್ಲೇ ಇದ್ದು ಬಿಡ್ಬೋದಾಯ್ತು. ಆಮೇಲೆ ಕರ್ತನ ಸಮ್ಮುಖದಲ್ಲಿ ನೀನು ಆಲಯದ ಒಳಗಡೆ ಬರುವಾಗ ಹೆಂಗೆ ಬರ್ತೀಯ ಗೊತ್ತಾ? ಸಂತೋಷವಾಗಿ ಬರ್ತೀಯ. ಆಮೇಲೆ ಅವನ ಒಳ್ಳೆಯವನ ಕರ್ತ ಒಳ್ಳೆಯವನು, ಕರ್ತ ಒಳ್ಳೆಯವನು, ಆತ ಕೃಪೆಯೋ ಎಂದು ಇರುವುದು ಅಲ್ವಾ? ಇದನ್ನು ಆಡ್ಕೊಂಬರೋ ಏನು ಜಾಯ್ಫುಲ್ ಗೊತ್ತಾ? ಕೆಲವರು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಬಂದ್ರೂ ಲವ್ಲಿಯಾಗಿ ಕಾಣೋದೇ ಇಲ್ಲ.
ಆದರೆ ಆತ್ಮದಲ್ಲಿ ಆರಾಧನೆ ಮಾಡೋರು ಲವ್ಲಿಯಾಗಿ ಕಾಣ್ತಾರೆ, ಬ್ಯೂಟಿಫುಲ್ಲಾಗಿ ಕಾಣ್ತಾರೆ. ಆಮೇ ನಿನ್ನ ಫೇರ್ ಆ್ಯಂಡ್ ಲವ್ಲಿಗೆ ಕಾಸು ಕಡಿಮೆ ಆಗಬೇಕು. ನಿನಗೆ ಆತ್ಮದಲ್ಲಿ ಕಾದಿದ್ದು ಪ್ರಾರ್ಥನೆ ಮಾಡು, ನಿನ್ನ ಮುಖದಲ್ಲಿ ಸೌಂದರ್ಯ ಹೆಚ್ಚುತ್ತೆ. ಅದಕ್ಕೆ ಹಮಾಮ್ ಸೋಪ್ ಬೇಕು ಅಂತಾನೆ ಇಲ್ಲ. ನೋಡ್ರಿ, 1 ಕರ್ತನಲ್ಲಿ ಭರವಸೆ ಇಡ್ರಿ, 2 ಒಳ್ಳೆಯದನ್ನು ಮಾಡ್ರಿ, 3 ದೇಶದಲ್ಲಿ ವಾಸವಾಗಿರುವಾಗ ನಂಬಿಗಸ್ಥರಾಗಿರ್ರಿ, 4ನೇದಾಗಿ ಆಗ ನೀವು ಕರ್ತನಲ್ಲಿ. ಮುಂದಿನ ಪದ ಇನ್ನ ಇಂಟ್ರೆಸ್ಟಿಂಗ್ ಇದೆ. ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸುವನು. ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ತಾನೆ. ಆಮೇ ನೋಡ್ರಿ, ನಾನು ಕಳೆದ ದಿನನೂ ಹೇಳಿದೆ, ತಿರ್ಗಾ ಹೇಳ್ತೇನೆ. ಎವ್ರಿ ಪ್ರಾಮಿಸ್ ದರ್ ಈಸ್ ಎ ಕಂಡೀಷನ್. ಪ್ರಾಮಿಸ್ ಪ್ಲಸ್ ಕಂಡೀಷನ್ ಇಸ್ ಈಕ್ವಲ್ ಟು ಬ್ಲೆಸ್ಸಿಂಗ್ಸ್. ಆಮೇಲೆ ಈಗ ಇಲ್ಲಿ ಹೇಳಿರೋದು ಕಂಡೀಷನ್ ಏನು? 1 ದೇವರಲ್ಲಿ ಭರವಸೆ ಇಡು, 2 ಒಳ್ಳೆಯದನ್ನು ಮಾಡು, 3 ದೇಶದಲ್ಲಿ ನಂಬಿಗಸ್ತನಾಗಿರು, 4 ಆಗ ನೀನು ಕರ್ತನಲ್ಲಿ ಸಂತೋಷಿಸುವೆ. ಇದು ಕಂಡೀಷನ್ಸು. ಈ ಕಂಡೀಷನ್ ನೀನು ಫುಲ್ಫಿಲ್ ಮಾಡಿದ್ರೆ ನಿನ್ನ ಇಷ್ಟಾರ್ಥಗಳನ್ನು ಯೆಹೋವನು ನೆರವೇರಿಸ್ತಾನೆ. ಸ್ತೋತ್ರ ಬರಲಿಲ್ಲ. ಇದನ್ನು ಯಾರು ಮಾಡೋದು? ಪವಿತ್ರಾತ್ಮನು ಮಾಡೋದಕ್ಕೆ ವಿಧಿಯರಾಗುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆಮೇನ್. ಸಿ, ದೆರ್ ಈಸ್ ಅ ಸೀಸನ್ ಫಾರ್ ವೈಟಿಂಗ್. ಕಾದಿರಬೇಕು. ಅಬ್ರಾಮನಿಗೆ ವಾಗ್ದಾನ ಇತ್ತು. 25 ವರ್ಷ ಕಾದಿದ ಈಸಾಕನಿಗೋಸ್ಕರ. ನಾವು 25 ನಿಮಿಷ ಕಾಯಲ್ಲ. ಮೊದಲನೇ ಸರ್ವಿಸ್ ಮುಗಿಸ್ಕೊಂಡು ನಾವು ಬೋರ್ಡ್ ರೂಮಲ್ಲಿ ಇರ್ತೀವಿ. ಪಾಸ್ಟ್ರನ್ನ ನೋಡಲೇಬೇಕು ಅಂತ ಬಂದಿರ್ತಾರೆ. ಸ್ತೋತ್ರ. ಇವ್ರಿಗಿಂತ ಮುಂಚೆ ಇನ್ನೂ ಯಾರೋ 2 ಬಂದು ಒಳಗಡೆ ಬಂದುಬಿಟ್ಟಿರ್ತಾರೆ. ಅವ್ರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. 3 ಸತಿ ವಾಚ್ ನೋಡೋದು. ಏನು 2 ನಿಮಿಷನೂ ನಿಂತಿರಲ್ಲ ಅಲ್ಲಿ. ಓಹ್, ಟೈಮ್ ಆಯಿತು, ಹೋಗೋಣ, ಇನ್ನೊಂದು ದಿನ ಬರೋಣ, ಹೋಗ್ಬಿಡ್ತಾರೆ. ಯಾಕೆ? ಕಾಯೋದಕ್ಕೆ ಯಾರಿಗೂ ಪೇಷನ್ಸ್ ಇಲ್ಲ. ನೀವು ಸ್ತೋತ್ರ ಹೇಳ್ದೆ ಇದ್ದಾಗಲೇ ನನಗೆ ಅರ್ಥ ಆಯಿತು, ನಮಗೆ ಪೇಷನ್ಸ್ ಇಲ್ಲ, ನಾವು ಪೇಷಂಟ್ ಆಗಿದ್ದೀವಿ ಅಂತ. ಪೇಷನ್ಸ್ ಇರಬೇಕು. ನಾನು ಕಾದಿರ್ತೀನಿ. ಹಾಡು ಹೇಳ್ತೀವಿ, ಜೋರಾಗಿ ಆಡ್ತೀವಿ, ಕೈಗಳನ್ನು ಎತ್ತಿ ಹೇಳಿದ್ವಿ, ಕಾಯುತ್ತೀರುವೆ. ಎಲ್ಲಿ ಕಾಯ್ತಿದ್ದೇವ? ನಾನಂತೂ ಕಾಣಲೇ ಇಲ್ಲ ನೀನು ಕಾಯ್ತಾ ಇರೋದು. ಅರ್ಜೆಂಟಲ್ಲೇ ಇರ್ತೀವಿ ಯಾವಾಗಲೂ. ಸ್ತೋತ್ರ. ಪ್ರಾರ್ಥನೆಗೆ ಬಂದು ದೇವ್ರೆ, ಪಾಸ್ಟ್ರೆ ಒಂದು ಸ್ಟ್ರಾಂಗ್ ಪ್ರೇಯರ್ ಮಾಡಿ ಪಾಸ್ಟ್ರೆ, ಈ ಸತಿ ಬಿಡುಗಡೆ ಆಗಲೇಬೇಕು ಪಾಸ್ಟ್ರೆ. ಏನು ನನ್ನ ಪಾಕೆಟಲ್ಲಿ ಇರೋದು ನಾನು ಎತ್ತು ಕೊಡ್ತಂಗೆ. ವೇಟ್. ಎವ್ರಿ ಡಿವೈನ್ ವಿಸಿಟೇಷನ್ಸ್, ಪ್ರತಿಯೊಂದು ದಿವ್ಯವಾದ ಸಂದರ್ಶನಗಳ ನಡೆಯೋಕ್ಕೆ ಮುಂಚೆ ಒಂದು ವೇಟಿಂಗ್ ಪೀರಿಯಡ್ ಇರುತ್ತೆ. ಆಮೇಲೆ ಲೇಟ್ ಆದರೂ ದೇವರು ಲೇಟೆಸ್ಟ್ ಆಗಿ ನಿನಗಾಗಿ ಕ್ರಿಯೆ ಮಾಡ್ತಾನೆ. ಡಿಲೇ ಇಸ್ ನಾಟ್ ಡಿನೈಯಿಂಗ್. ತಡ ಆಯಿತು ಅಂತ ದೇವರು ಅದನ್ನು ಮರ್ತು ಬಿಡೋದಿಲ್ಲ. ನೀನು ಮರ್ತರು ದೇವರು ಮರೆಯೋದಿಲ್ಲ. ಹಲ್ಲೆಲೂಯಾ. ಅಬ್ರಾಮನು ಕಾದಿದ್ದನು ಈಸಾಕನಿಗೋಸ್ಕರ. ಕಾರಣ ಈಸಾಕನು ವಾಗ್ದಾನದ ಸಂತತಿ. ಆಮೇನ್. ನಿಂದೆಯನ್ನು ಉರುಳಿಸುವವನು. ಅವನಿಗಿದ್ದಂಥ ನಿಂದೆ ಉರುಳಬೇಕಾ? ಸಾರಳ ನಿಂದೆ ಉರುಳಬೇಕಾ? ಈಸಾಕನು ಹುಟ್ಟಬೇಕು. ಈಸಾಕನು ಎಂಬ ಹೆಸರಿನ ಅರ್ಥ ಲಾಫ್ಟರ್, ನಗುವವನು. ಲಾಫ್ಟರ್ ಅಂದರೆ ನಷ್ಟವಾದಂಥ ನಗುವನ್ನು ವಾಪಸ್ ತರುವವನು. ಕಾದಿದ್ದೆಷ್ಟು ವರ್ಷಗಳು ಗೊತ್ತಾ? 25 ವರ್ಷ. ಆಮೇಲೆ ಅನ್ನ ಕಾದಿದ್ಲು. ಸಮುವೇಲ್ ಜನಿಸೋವರೆಗೂ ಕಾದಿದ್ಲು. ಮಧ್ಯದಲ್ಲಿ ಪೆನಿನಾದಿರು ಎದ್ದು ಬರ್ತಾರೆ, ಚುಷ್ಟು ಮಾತುಗಳನ್ನು ಹೇಳ್ತಾರೆ, ನಿನ್ನ ದೇವ್ರು ಎಲ್ಲಿ ಅಂತ ಕೇಳ್ತಾರೆ. ನೀನು ಗಾಬರಿ ಬೀಳಬೇಡ, ನೀನು ಕಾದಿರು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನೀವು ಪಟ್ಟಣದಲ್ಲಿ ಕಾದಿರ್ರಿ.
ಅಲ್ಲೆಲ್ಲ ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಅಲ್ಲಿ ಜಾತ್ರೆ ನಡೀತಾ ಇದೆ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ, ಅವರೆಲ್ಲೋ ಸಾವಿರಾರು ಜನ ಇದ್ದಾರೆ, ನಾವು 120 ಜನ ಇದ್ದೀವಿ. ಅಯ್ಯೋ ಅನ್ಬೇಡ, ಕಾದಿರು ಕಾದಿರು ಕಾದಿರು. ಎಷ್ಟು ಜನ ಹೇಳ್ತೀರಾ? ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ ಕಾದಿರ್ರಿ ಅಂತ. ಕಾದಿರು ಕಾದಿರು ಕಾದಿರು. ಆಮೇ 3.5 ವರ್ಷ ದೇಶದಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ. ದೇವರು ಹೇಳಿದನು, ಕೆರೀತಿನ ಹಳ್ಳದಲ್ಲಿ ಕಾಯ್ತಿರು, ನಿನಗೆ ಬೇಕಾ ಸಪ್ಲೈ ಆಗ್ತಾ ಇರುತ್ತೆ. ಆಮೇಲೆ ಏಲಿಯನ್ನು ಕಾದಿದ್ದನು ಏತಕ್ಕೋಸ್ಕರ? ಮಳೆಗಾಗಿ. ಆಮೇಲೆ ಶಿಷ್ಯರು ಈಗ ದೇವರ ಸನ್ನಿಧಾನದಲ್ಲಿ 120 ಜನ ಬೇರ್ಪಟ್ಟು ಮಾರ್ಕನ ಮಾಳಿಗೆಯಲ್ಲಿ ಕಾಯ್ತಾ ಇದ್ದಾರೆ. ಏತಕ್ಕೋಸ್ಕರ? ಪವಿತ್ರಾತ್ಮನಿಗೋಸ್ಕರ ಕಾಯ್ತಾ ಇದ್ದಾರೆ. ತಂದೆ ವಾಗ್ದಾನ ಮಾಡಿದ ವಾಗ್ದಾನ ನಮ್ಮ ಮೇಲೆ ಬರೋವರೆಗೂ ನಾವಿಲ್ಲಿಂದ ಎದ್ದೇಳೋದಿಲ್ಲ. ಏನಕ್ಕೋಸ್ಕರ ಕಾದಿದ್ರು? ಪವಿತ್ರಾತ್ಮನ ಶಕ್ತಿಯನ್ನು ಹೊಂದೋದಕ್ಕೆ. ಶಕ್ತಿಯನ್ನು ಹೊಂದಿದ ಮೇಲೆ ಯೂದಾಯದಲ್ಲೂ ಸಮರ್ಯದಲ್ಲೂ ಯೆರೂಸಲೇಮಿನಲ್ಲೂ ಲೋಕದ ಕಡೆವರೆಗೂ ಹೋಗಿ ಸುವಾರ್ತೆ ಸಾರಬೇಕಾದ್ರೆ ಮಾನುಷಿಕ ಬುದ್ಧಿ ಅಲ್ಲ, ಪವಿತ್ರಾತ್ಮನ ಬಲ ಬೇಕು. So waiting period is good. ಅದು ಹೇಳಿ ನಾನು ನಿಲ್ಲಿಸಿದ್ರೆ ನಿಮಗೆ ಕೋಪ ಬರುತ್ತೆ. ಅದನ್ನ ಹೇಳಕ್ಕಲ್ಲ ನಾನು ಬಂದಿದ್ದು. ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಬಂದಿದ್ದು, ಯುವರ್ ವೇಟಿಂಗ್ ಪೀರಿಯಡ್ ಇಸ್ ಗೋಯಿಂಗ್ ಟು ಎಂಡ್. ನಿಮ್ಮ ಕಾದಿದ್ದ ಕಾಲಘಟ್ಟ ಮುಗಿತಾ ಇದೆ. Now you are going to receive it. ಇವತ್ತು ನೀವು ಹೊಂದ್ಕೊಳ್ಳೋಕೆ ಹೋಗ್ತಾ ಇದ್ದೀರಾ. ಅಂಥವ್ರು ಮಾತ್ರ ಯಾರಾದರೂ ಅಂಥವ್ರು ಮಾತ್ರ ಒಂದು ಗಟ್ಟಿಯಾಗಿ ಹೇಳ್ರಿ, ಇವತ್ತಿನಿಂದ ಈ ತಿಂಗಳು ಮುಗಿಯೋಷ್ಟರೊಳಗಾಗಿ ನನ್ನ ಆತ್ಮನಿಂದ ವರಗಳನ್ನು ಹೊಂದ್ಕೊಳ್ಬೇಕಾದದನ್ನು ಹೊಂದ್ಕೊಳ್ತೇನೆ, ಅಭಿಷೇಕ ಹೊಂದ್ಕೊಳ್ಬೇಕಾದನ್ನು ಹೊಂದ್ಕೊಳ್ತೇನೆ. ಪಂಚಶತಮ ದಿನದಂದು ಭಾನುವಾರದಂದು ನಾನು ಪ್ರಾರ್ಥಿಸ್ತೇನೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ ಹಲ್ಲೆಲೂಯ. ಇವತ್ತು ಕೆಲ ಕುಟುಂಬಗಳ ಮೇಲೆ ಹಲ್ಲೆಲೂಯ ಏಕ ಮನಸ್ಸಿನಿಂದ ಮಾರ್ಕನ ಮಾಳಿಗೆಯಲ್ಲಿ 120 ಜನ ಕೂಡಿದ್ದ ಸ್ಥಳದಲ್ಲಿ ಒಂದು ಶಬ್ದ ಉಂಟಾದ ಹಾಗೆ ಪರಲೋಕದ ಶಬ್ದ ಕೆಲ ಕುಟುಂಬಗಳ ಒಳಗಡೆ ಮೊಳಗಕ್ಕೋಗ್ತಾ ಇದೆ. ಕೆಲ ವ್ಯಕ್ತಿಗಳ ಜೀವನದಲ್ಲಿ ಮೊಳಗಕ್ಕೋಗ್ತಾ ಇದೆ. ಕೆಲವರ ಸೇವೆಯಲ್ಲಿ ಮೊಳಗಕ್ಕೋಗ್ತಾ ಇದೆ. ಸಭೆಯಲ್ಲಿ ಅದು ಮೊಳಗಕ್ಕೋಗ್ತಾ ಇದೆ. Come on, somebody lift up your voice and pray. ಪವಿತ್ರಾತ್ಮನೇ ಬಾ. ಈಗ ನಾವು ಕಾದಿದ್ದೇವೆ, ದಾಹದಲ್ಲಿದ್ದೇವೆ, ನಮ್ಮನ್ನು ತುಂಬಿಸು. ಪವಿತ್ರಾತ್ಮನ ಬಲ ಇಲ್ಲದೆ ನಾವು ಮುಂದೆ ಹೆಜ್ಜೆ ಇಡಕ್ಕಾಗೋದಿಲ್ಲ. ಇವತ್ತು ಕೆಲವರ ಕಣ್ಣಲ್ಲಿ ನೀರು, ಬಾಯಲ್ಲಿ ಶಬ್ದ, ಹೃದಯದಲ್ಲಿ ದೇವರ ಸನ್ನಿಧಾನದಲ್ಲಿ ದಾಹ. ಅದು ಉಳ್ಳವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕೇಳ್ರಿ. ಹೋಲಿ ಸ್ಪಿರಿಟ್, ಐ ನೀಡ್ ಯು. ನನ್ನ ಜೀವನ ಹಿಂಗೆ ಸಾಗಿಸೋಕ್ಕೆ ಇಷ್ಟ ಇಲ್ಲ ನನಗೆ. ಒಂದು ಏನೋ ಸತ್ತು ಅಂತ ಹೋದ್ವಿ ಅನ್ನೋ ರೀತಿ ಅಲ್ಲ. ನನಗೆ ಪವಿತ್ರಾತ್ಮನ ವರ ನನಗೆ ಬೇಕು. ಕೃಪಾವರಗಳಿಗಾಗಿ ಪ್ರಾರ್ಥಿಸ್ರಿ. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಪ್ರೇ. ಕಾದಿರುವವರ ಮೇಲೆ ಪವಿತ್ರಾತ್ಮನ ಇಳಿದು ಬರ್ತಾನೆ. ಯೆಶಾಯ 40:31 ದೇವರ ವಾಕ್ಯ ಹೇಳ್ತದೆ. 40:31 ಹೇಳುವ ಪ್ರಕಾರ ಹಲ್ಲೆಲೂಯಾ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ಯೇಸುವಿನ ನಾಮದಲ್ಲಿ ಯಾರೆಲ್ಲ ಕಾದಿದ್ರು ಅವರ ಮೇಲೆ ಒಂದು ಹೊಸ ಬಲ ಇವತ್ತು ಬೇಕು ಎನ್ನೋರು ಮಾತ್ರ. ಕಳೆದ ದಿನಗಳಲ್ಲಿ ಬಂದಿದ್ದಲ್ಲ, ಕಳೆದ ದಿನಗಳಲ್ಲಿ ಅನುಭವಿಸಿದಲ್ಲ, ನನಗೊಂದು ಹೊಸ ಬಲ ದೇವರು ನನಗೆ ಕೊಡಬೇಕು. ಪವಿತ್ರಾತ್ಮನಿಂದ ಉಂಟಾಗುವ ಬಲ ನನಗೆ ಬೇಕು ಎನ್ನುವರು ಮಾತ್ರ ಶಬ್ದ ತೆಗೆದು ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಮತ್ತೊಮ್ಮೆ ಪಾಸ್ಟ್ರೇ, ಮತ್ತೊಮ್ಮೆ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ತಂದೆಯಾದ ದೇವರು ವಾಗ್ದಾನ ಮಾಡಿದನು, ನೀವು ಪಟ್ಟಣದಲ್ಲಿ ಕಾದಿರ್ರಿ. ಹಲ್ಲೆಲೂಯಾ. ಪವಿತ್ರ
ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಶಕ್ತಿಯನ್ನು ಹೊಂದುವಿರಿ. ಅದನ್ನೇ ಪವಿತ್ರಾತ್ಮನಲ್ಲಿ ಹೇಳ್ತಾ ಇರುವಂತ ಮಾತು. ಪ್ರವಾದಿ ಯೆಶಾಯನು ಕೂಗಿ ಹೇಳ್ತಾ ಇದ್ದಾನೆ, ಯೆಹೋವನಲ್ಲಿ ನಿರೀಕ್ಷೆ ಇಟ್ಟವರು ಅವರಿಗೆ ಹೊಸ ಬಲ, ಹೊಸ ಬಲ. ನಿನ್ನೆವರೆಗೂ ಕಳೆದ ಕ್ಷಣಗಳವರೆಗೂ ಇದ್ದ ಬಲವಲ್ಲ, ಈಗ ನಿಮ್ಮ ಮೇಲೆ ಕೆಲವೊಂದು ಅಭಿಷೇಕದ ಬಲ ಇಳಿದು ಬರಲಿಕ್ಕೆ ಹೋಗ್ತಾ ಇದೆ. Come on, lift up your voice and pray. ಶಬ್ದ ತೆಗೆದು ಪ್ರಾರ್ಥಿಸು. ನಿನ್ನೆವರೆಗೂ ಮಾಡಿದ ಪ್ರಾರ್ಥನಾ ಜೀವಿತ ಅಲ್ಲ, ನಿನ್ನೆವರೆಗೂ ಮಾಡಿದ ಸೇವೆ ಅಲ್ಲ, ನಿನ್ನೆವರೆಗೂ ಹೇಳಿದ ಪ್ರಸಂಗ ಅಲ್ಲ. ಇವತ್ತು ಏನು ಆಳು ಮಾರ್ಪಾಡಾದವನ ಹಾಗೆ ಪ್ರವದಿಸುವ ವರ, ನನಗೆ ಗೊತ್ತಿಲ್ಲದೆ ಪವಿತ್ರಾತ್ಮನ ಪ್ರಕಟಣೆಗಳು, ವಾಕ್ಯದ ಹಾಳಗಳು. ಓ come on, hallelujah. Come on, somebody lift up your voice and pray. Holy Spirit, I need you. ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಏರುವರು, ಓಡಿ ದಣಿಯರು, ನಡೆದು ಬಳಲರು. ಇವತ್ತು ನೀನು ನಡೆದು ಬಳಲೋದಿಲ್ಲ, ಓಡಿ ದಣಿಯೋದಿಲ್ಲ. ಯೇಸುವಿನ ನಾಮದಲ್ಲಿ ನಿನ್ ಮೇಲಕ್ಕೆ ಮೇಲಕ್ಕೆ, ನಿನ್ ಸೇವೆ ಮೇಲಕ್ಕೆ ಹಾರಲಿಕ್ಕೆ ಹೋಗುತ್ತೆ. ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್. ನಿರ್ಬಂಧ ಇಲ್ಲ, ಯಾರ ಮೇಲೂ ನಿರ್ಬಂಧ ಇಲ್ಲ. ದಾಹದಿಂದ ಕೇಳುವವರು, ಪವಿತ್ರಾತ್ಮನಿಗೆ ದಾಹದಿಂದ ಕೇಳುವವರು, ಅವರ ಸಂಖ್ಯೆ ಕಡಿಮೆ ಇದ್ರೂ ಪರವಾಗಿಲ್ಲ. ಓ ರಾಧಲಾಭ ಶಂದರಾಧನ ಮಸ್ಕಲಗದಾನ. The sound of heaven is about to enter your house. The sound of heaven is about to enter your house. ನಿನ್ನ ಮನೆಯನ್ನು ಪ್ರವೇಶಿಸ್ತಾ ಇದೆ. ಓ ಏಕ ಮನಸ್ಸಿನಲ್ಲಿ ಕೂಡಿ ಬಂದುವವರ ಅವರ ನಡುವೆ ಪರಲೋಕದಿಂದ ಶಬ್ದ ಉಂಟಾದ ಹಾಗೆ ಕೆಲ ಶಬ್ದಗಳು ಮೊಳಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಹೊದಿಕೆಗಳು ಬೀಳಲೆ, ಹೊದಿಕೆಗಳು ಬೀಳಲೆ. ನನ್ನ ಅಂತ್ಯ ಕಾಲದಲ್ಲಿ ಸಕಲ ಜನರ ಮೇಲೂ ನನ್ನ ಆತ್ಮನನ್ನು ಸುರಿಸುತ್ತೇನೆ, ನನ್ನ ಆತ್ಮನನ್ನು ಸುರಿಸ್ತೇನೆ. ನಿಮ್ಮ ಹಿರಿಯರ ಕನಸುಗಳನ್ನು ಕಾಣ್ತಾರೆ. ಹಲ್ಲೆಲೂಯಾ. ಯುವಕ ಯುವತಿಯರ ದರ್ಶನಗಳನ್ನು ಕಾಣ್ತೀರಾ. ನಿಮ್ಮ ಮೇಲೆ ಪವಿತ್ರಾತ್ಮನ ಹೊದಿಕೆ ಬೀಳ್ತಾ ಇದೆ. ರಿಸೀವ್ ಇಟ್. ಸಣ್ಣವರ ಮೊದಲುಗೊಂಡು ಚಿಕ್ಕ ಮಕ್ಕಳಿಂದ ಹಿಡಿದು ಪವಿತ್ರಾತ್ಮನ ಬೆಂಕಿ ಇಳಿತಾ ಇದೆ. ಪವಿತ್ರಾತ್ಮನ ಬೆಂಕಿ ಇಳಿತಾ ಇದೆ, ಇಳಿತಾ ಇದೆ. ನೀನ್ ದಾಹದಿಂದ ಕೇಳ್ತಾ ಇದೀಯಾ? ಅವ್ವ, ನೀನ್ ದಾಹದಿಂದ ಕೇಳ್ತಾ ಇದೀಯಾ? ಅಣ್ಣ ತಮ್ಮ, ನೀನ್ ದಾಹದಿಂದ ಕೇಳ್ತಾ ಇದೀಯಾ? ನಿನ್ನ ಮೇಲೆ ಪವಿತ್ರಾತ್ಮನ ಇಳಿದು ಬರ್ತಾ ಇದ್ದಾನೆ. ಪವರ್ ಆಫ್ ಗಾಡ್ ಇಸ್ ಮೂವಿಂಗ್. ಆನ್ಲೈನ್ಗಳಲ್ಲಿ ನೋಡ್ತಾ ಇರುವವರು, ಮನೆಗಳಲ್ಲಿ ನೋಡ್ತಾ ಇರುವವರು, ಸಂದೇಶ ಕೇಳ್ತಾ ಇರುವವರ ಮೇಲೆ ಈಗ ನಿಮ್ಮ ಕೋಣೆಗಳಲ್ಲಿ ಪವಿತ್ರಾತ್ಮನ ಇಳಿದು ಬರ್ತಾ ಇದ್ದಾನೆ. ಒಂದು ಹೊದಿಕೆ ನಿಮ್ಮ ಮೇಲೆ ಬೀಳ್ತಾ ಇದೆ. ನಿಮಗೆ ಗೊತ್ತಿಲ್ಲದೆ ಇರುವ ಭಾಷೆಗಳು, ನಿಮಗೆ ಗೊತ್ತಿಲ್ಲದೆ ಇರುವ ಭಾಷೆಗಳು ನೀವು ಮಾತನಾಡ್ತಾ ಇದ್ದೀರಾ. ಅದು ಪ್ರವಚನ ಶಬ್ದವಾಗಿ ಮಾರ್ಪಾಡಾಗ್ತಾ ಇದೆ. ಬೆಂಕಿ ಇಳಿತಾ ಇದೆ, ಬೆಂಕಿ ಇಳಿತಾ ಇದೆ. ರಿಸೀವ್, 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 ರಿಸೀವ್.